ಓಂ ಆದ್ಯಂತವಂತಃ ಕವಯಃ ಪುರಾಣ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇಕಮನಾ ವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಃ ಸ್ವಮಹಾನ್ಯವಿಷ್ಟೋ ಬ್ರಹ್ಮಣ್ಯತ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೋಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟಃ. ಯೋಧೀಯಾಯ ಗುರೋಃ ಶಾಸ್ತ್ರಂ ಶಸ್ತ್ರಂ ಚ ಭೃಗುಪುಂಗವಾತ್ ಅನ್ವಶಾತ್ ಧರ್ಮಜಂ ಧರ್ಮಂ ತಂ ಭೀಷ್ಮಂ ಪ್ರಣಮಾಮ್ಯಹಂ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1175ನೇಯ ಅನುಶಾಸನ ಪರ್ವದ 108ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಳುವರಿದ್ದೇವೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 74ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 130ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 125ನೇ ಅಧ್ಯಾಯ, ಉತ್ತರ ಭಾರತದ ಪಾಠದಲ್ಲಿ ಮತ್ತು ಭಾರತ ದರ್ಶನದ ಕನ್ನಡದ ಅನುವಾದವುಳ್ಳಂತಹ ಪಾಠದಲ್ಲಿ 84ನೇ ಅಧ್ಯಾಯ. ಈಗ ನಡೆಯಬೇಕಾಗಿದೆ. ಇಲ್ಲಿ ಸುವರ್ಣದ ಉತ್ಪತ್ತಿ, ಸುವರ್ಣದಾನದ ಮಹತ್ವ, ಸ್ಕಂದನ ಉತ್ಪತ್ತಿ ಇತ್ಯಾದಿಗಳನ್ನೆಲ್ಲ ಈ ಭಾಗದಲ್ಲಿ ನಾವು ಕೇಳುವವರಿದ್ದೇವೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇ ಚ ಉಪದ್ರವಾಃ ಅನಾರೋಗ್ಯಾದಯಃ ದೂರತಃ ಯಾಂತು. ಮಹಾಭಾರತೆ ಭಗವತ ವ್ಯಾಸೇನ ಪ್ರಣೀತೆ ಅನುಶಾಸನ ಪರ್ವಣಿ ಯಾನ್ ಧರ್ಮಾನ್ ಭೀಷ್ಮಃ ಶಾಂತನವಃ ಯುಧಿಷ್ಠಿರಾದೀನ್ ಅನುಶಶಾಸ ತೇಷಾಂ ಧರ್ಮಾಣಾಂ ಮಧ್ಯೆ ಭೂದಾನಂ ಗೋದಾನಂ ಇತ್ಯಾದ್ಯಾಃ ಧರ್ಮಾಃ ಗತೇಷು ದಿವಸೇಷು ಸಮವರ್ಣ್ಯಂತ. ಶ್ರೀದೇವಿ ಗವಾಂ ಮೂತ್ರೆ ಮಲೆ ಚ ಯಥಾ ಸ್ಥಾನಂ ಲೇಭೆ ಇತ್ಯಪಿ ಕಥಾ ಪ್ರಾಶ್ರಾವಿ. ಅದ್ಯ ಸುವರ್ಣಸ್ಯ ಉತ್ಪತ್ತಿಃ ಸ್ಕಂದಸ್ಯ ಉತ್ಪತ್ತಿಃ ಇತ್ಯಾದ್ಯಾಃ ಕಥಾಃ ಯಥಾ ಭೀಷ್ಮೇಣ ಯುಧಿಷ್ಠಿರಂ ಪ್ರತಿ ಕಥ್ಯಂತೆ ತೇ ಅದ್ಯ ಶ್ರವಣ ವಿಷಯಾಃ ಭವಂತಿ. ಉಕ್ತಂ ಪಿತಾಮಹೇನೇದಂ ಗವಾಂ ದಾನಮನುತ್ತಮಂ ವಿಶೇಷೇಣ ನರೇಂದ್ರಾಣಾಂ ಇತಿ ಧರ್ಮಂ ಅವೇಕ್ಷತಾಂ. ಯುಧಿಷ್ಠಿರ ಹೀಗೆ ಭೀಷ್ಮರನ್ನ ಪ್ರಶ್ನಿಸಿದ. ಎಲ್ಲರಿಗೂ ಕೂಡ ಈ ಗೋದಾನ ಅಂತನ್ನೋದು ಬಹಳ ಮಹತ್ವದ್ದೇ. ವಿಶೇಷವಾಗಿ
ಧರ್ಮ ಪರಿಪಾಲನೆ ಮಾಡಬೇಕಾದಂಥ ರಾಜರ ಕರ್ತವ್ಯವೂ ಕೂಡ ಇದು. ಅದನ್ನ ಈ ಹಿಂದೆ ನೀನು ಹೇಳಿದ್ದೆ. ರಾಜ್ಯ ತಂತ್ರ, ಈ ರಾಜಕೀಯ ಅನ್ನುವುದೇನಿದೆ, ಸತತ ದುಃಖ ಕೊಡುವಂಥದ್ದು. ಎಷ್ಟೇ ಧರ್ಮಾತ್ಮನಾದವನಿಗೂ ಕೂಡ ಈ ರಾಜಕೀಯವನ್ನು ಮುನ್ನಡೆಸುವುದು ಬಹಳ ಕಷ್ಟದ ಕೆಲಸವೇ. ಅಂಥದ್ರಲ್ಲಿ ಜಿತೇಂದ್ರಿಯರಲ್ಲದೇ ಇದ್ದವರಿಗೆ, ಮನಸ್ಥೈರ್ಯ ಇಲ್ಲದೆ ಇದ್ದವರಿಗೆ ಮತ್ತಷ್ಟು ಕಷ್ಟ. ಭೂಯಿಷ್ಠಂಚ ನರೇಂದ್ರಾಣಾಂ ವಿದ್ಯತೆ ನಶುಭಾಗತಿ. ಆದ್ರಿಂದಲೇ ಬಹುತೇಕ ಜನ ರಾಜರಿಗೆ ಸದ್ಗತಿ ಎನ್ನುವುದು ಸಿಗುವುದಿಲ್ಲ. ಆದರೆ ಅಂಥ ರಾಜರು ಕೂಡ ಭೂದಾನ, ಗೋದಾನ, ಸುವರ್ಣದಾನ ಇತ್ಯಾದಿಗಳನ್ನು ಮಾಡಿದರೆ ಶುದ್ಧರಾಗ್ತಾರೆ. ಇದನ್ನ ಹಿಂದೆ ನಾವು ಕೇಳಿದ್ದೀವಿ, ನೀನು ಹೇಳಿದ್ದಿ. ಮೃಗ ಅನ್ನುವ ರಾಜ ಗೋದಾನ ಮಾಡಿದ್ದನ್ನ ನೀನೇ ವರ್ಣಿಸಿದ್ದೆ. ನಚಿಕೇತ ಮುನಿಯ ಸಂಬಂಧಪಟ್ಟಂತೆ ಗೋದಾನದ ವಿಷಯವನ್ನು ಕೂಡ ನೀನೇ ಹೇಳಿದ್ದೆ. ಅನೇಕ ಕಡೆ ಈ ದಾನಗಳ ವರ್ಣನೆ ಎಲ್ಲ ಬಂದಾಗ ಭೂಮಿ, ಗೋವು ಮತ್ತೆ ಬಂಗಾರ ಇವುಗಳ ದಾನ, ಇವುಗಳ ದಕ್ಷಿಣೆ ಕೊಡಬೇಕು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಮಂತ್ರಹೀನಂ ಅದಕ್ಷಿಣಂ ಅಂತ ಭಗವದ್ಗೀತಾದಲ್ಲಿ ವರ್ಣಿಸಿದಂತೆ ಯಾವ ಯಜ್ಞವನ್ನ ಮಾಡಿದ ಬಳಿಕನೂ ಕೂಡ ದಕ್ಷಿಣೆ ಇತ್ಯಾದಿಗಳನ್ನು ಕೊಡದೆ ಹೋದರೆ ಅದು ಸಾತ್ವಿಕ ಯಜ್ಞ ಅಂತ ಅನಿಸುವುದಿಲ್ಲ. ಹಾಗಾದರೆ ಆ ಎಲ್ಲ ಯಜ್ಞಗಳಲ್ಲಿ ಏನನ್ನಾದರೂ ಒಂದನ್ನು ದಕ್ಷಿಣೆ ಕೊಡಬೇಕು. ಅದರಲ್ಲಿ ಬಹಳ ಮುಖ್ಯವಾದ ದಕ್ಷಿಣೆ ಅಂದರೆ ಭೂದಾನ, ಗೋದಾನ ಮತ್ತು ಸುವರ್ಣದಾನ. ಸುವರ್ಣದಾನದ ಬಗ್ಗೆ, ಸುವರ್ಣದಾನದ ಶ್ರೇಷ್ಠತೆ ಬಗ್ಗೆ ನಾವು ವೇದಗಳಲ್ಲಿ ಕೂಡ ಕೇಳ್ತೇವೆ. ಏತದಿಚ್ಛಾಮ್ಯಹಂ ಶ್ರೋತಂ, ನೀನು ನನಗೆ ಅದನ್ನೀಗ ವಿವರಿಸಿ ಹೇಳಬೇಕು. ಸುವರ್ಣ ಹುಟ್ಟಿತು ಹೇಗೆ, ಅದರ ಸ್ವರೂಪ ಎಂಥದ್ದು, ಅದನ್ನು ಹೇಗೆ ದಾನ ಮಾಡಬೇಕು? ಕಸ್ಮಾತ್ ದಾನಂ ಸುವರ್ಣಸ್ಯ ಪೂಜೆಯಂತಿ ಮನೀಷಿಣಃ. ಬಂಗಾರದ ದಾನವನ್ನ ಬಹಳ ಎಲ್ಲರೂ ಪ್ರಶಂಸಿಸ್ತಾರೆ. ಯಾಕೆ ಅದನ್ನು ದಕ್ಷಿಣೆ ಅಂತ ಹೇಳಿದ್ದಾರೆ? ಭೂದಾನಕ್ಕಿಂತ, ಗೋದಾನಕ್ಕಿಂತ ಈ ಸುವರ್ಣ ದಾನವನ್ನ ಬಹಳ ಮಹತ್ವದ್ದು ಅಂತ ಹೇಳ್ತಾರೆ. ಯಾಕೆ ಹೀಗೆ? ಭೂಮೇರ್ ಗೋಭ್ಯಶ್ಚ ಕಾಂಚನಂ, ಇದನ್ನ ನೀನು ಹೇಳು ಅಂತ ಯುಧಿಷ್ಠಿರ ಭೀಷ್ಮರನ್ನ ಕೇಳ್ತಾ ಇದ್ದಾನೆ. ಭೂದಾನವನ್ನ ಮತ್ತೆ ಗೋದಾನವನ್ನ ತಗೊಂಡವನಿಗೆ ಅದನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಆದರೆ ಸುವರ್ಣ ಅಥವಾ ಧನದಾನ ಏನಿದೆ ಅದು ಬಹಳ ಮಹತ್ವದ್ದು. ಮನುಷ್ಯನಿಗೆ ಧನದ ಅವಶ್ಯಕತೆ ಯಾವತ್ತಾದರೂ ಇದ್ದೇ ಇರ್ತದೆ. ಒಂದು 100 ಗೋವುಗಳನ್ನು ಕೊಟ್ಟುಬಿಟ್ರೆ ಅವುಗಳನ್ನು ಹೇಗೆ ಪಾಲಿಸುವುದು ಅಂತ ಗೊತ್ತಾಗೋದಿಲ್ಲ. ಅದೆಷ್ಟೋ ದೊಡ್ಡ ಪ್ರಮಾಣದ ಭೂಮಿಯನ್ನು ಕೂಡ ದಾನ ಮಾಡಿಬಿಟ್ರು ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಒಬ್ಬ ವ್ಯಕ್ತಿಗೆ. ಆದರೆ ಧನವನ್ನ ಆತ ದಾನ ರೂಪದಲ್ಲಿ ಸ್ವೀಕರಿಸಿದರೆ ಆತನ ಅನೇಕ ಕಾರ್ಯಗಳಿಗೆ, ಅನೇಕ ಪ್ರಯೋಜನಗಳಿಗೆ ಅದು ಸಹಾಯಕ ಆಗ್ತದೆ. ಆದ್ರಿಂದ ಈ ಗೋದಾನ ಭೂದಾನಕ್ಕಿಂತಲೂ ಈ ಸುವರ್ಣ ದಾನ ಅಂತನ್ನೋದು ಬಹಳ ಮಹತ್ವದ್ದು ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಹೀಗೆ, ಇದನ್ನ ನೀನು ವಿವರಿಸು. ಸುವರ್ಣ ಹುಟ್ಟಿತು ಹೇಗೆ? ಅದಕ್ಕೆ ಭೀಷ್ಮರು ಹೇಳಿದರು, ಸುವರ್ಣದ ಉತ್ಪತ್ತಿಯ ಕಥೆಯನ್ನು ಹೇಳ್ತೇನೆ. ಮತ್ತೆ ನಾನು ಕೂಡ ಈ ವಿಷಯದಲ್ಲಿ ಏನು ಅನುಭವಿಸಿದ್ದೇನೆ, ಏನು ನೋಡಿದ್ದೇನೆ ಅಂತ ಅನ್ನೋದನ್ನ ಈಗ ನಿನ್ನ ಎದುರಿಗೆ ಹೇಳ್ತೇನೆ. ಅದನ್ನೆಲ್ಲ ಕೇಳು. ನನ್ನ ತಂದೆ ಶಂತನು, ಅವನು ಮರಣಿಸಿದ. ಅವನಿಗೆ
ಶ್ರಾದ್ದ ಮಾಡಬೇಕು ಅಂತ ಬಯಸಿ ನಾನು ಒಂದು ಬಾರಿ ಗಂಗಾದ್ವಾರಕ್ಕೆ, ಅದನ್ನ ಹರಿದ್ವಾರ ಅಂತ ಹೇಳ್ತಾರೆ, ಅಲ್ಲಿಗೆ ಹೋದೆ. ಗಂಗಾದೇವಿಯು ಕೂಡ ಅಲ್ಲಿಗೆ ಬಂದಿದ್ಲು. ಜಾಹ್ನವಿ ಚೈವ ಸಹಾಯ ಮಕರೋತ್ತದ. ಶ್ರಾದ್ದ ಕರ್ಮದಲ್ಲಿ ಅನೇಕ ಕ್ರಿಯೆಗಳಿರ್ತವೆ, ಅದರಲ್ಲಿ ಕೆಲವು ಸಹಾಯಗಳನ್ನು ನನ್ನ ತಾಯಿಯು ಕೂಡ ನನಗೆ ಮಾಡಿದ್ಲು. ಅನೇಕ ಜನ ಋಷಿಗಳು, ಜ್ಞಾನಿಗಳನ್ನೆಲ್ಲ ಅಲ್ಲಿ ನಾನು ಕರೆದಿದ್ದೆ. ಜಲತರ್ಪಣ ಮೊದಲಾದ ಕಾರ್ಯಗಳನ್ನು ಮಾಡಿದೆ. ಪಿಂಡ ಪ್ರದಾನಕ್ಕೆ ತೊಡಗಿದೆ. ಆ ಪಿಂಡ ಪ್ರದಾನ ಮಾಡಲಿಕ್ಕಾಗಿ ದರ್ಭೆಗಳನ್ನು ಹಾಸಿರ್ತೀವಲ್ಲ, ಆ ಹಾಸಿದ ದರ್ಭೆಗಳನ್ನು ಸೀಳಿಕೊಂಡು ಆಭರಣದಿಂದ ಕಂಗೊಳಿಸುವಂತಹ ಒಂದು ಬಾಹು ಮೇಲೆ ಬಂತು. ನನ್ನ ತಂದೆನೇ ಇದನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾನೆ ಅನ್ನುವುದು ನನಗೆ ಗೊತ್ತಾಯಿತು. ಸಂತೋಷ, ಆಶ್ಚರ್ಯ ಆಯಿತು. ಆದರೆ ಶಾಸ್ತ್ರದ ದೃಷ್ಟಿಯಿಂದ ಹಸ್ತದಲ್ಲಿ ಪಿಂಡ ಪ್ರದಾನ ಮಾಡುವುದು ಅನುಚಿತ. ಏನಿದ್ರೂ ದರ್ಭದ ಮೇಲೆ ಪಿಂಡ ಪ್ರದಾನ ಮಾಡಬೇಕು. ಸಾಕ್ಷಾನ್ಯೇಹ ಮನುಷ್ಯಸ್ಯ ಪಿತರಃ ಅಂತರ್ಹಿತಾಃ ಕ್ವಚಿತ್. ಯಾವ ಪಿತೃಗಳು ಕೂಡ ಅವರೆಲ್ಲ ಅದೃಶ್ಯ ರೂಪದಿಂದಿರುವುದರಿಂದ ನೇರವಾಗಿ ನಾವು ಕೊಟ್ಟ ಪಿಂಡವನ್ನು ಸ್ವೀಕಾರ ಮಾಡುವುದಿಲ್ಲ. ಅದನ್ನು ದರ್ಭದ ಮೇಲೇನೆ ಇಡಬೇಕು. ಪಿಂಡ ದೇಹ ಕುಶೇಶು, ಹೀಗೆ ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಆದ್ರಿಂದ ನಾನು ಆ ಪಿಂಡ ಪ್ರದಾನವನ್ನ ಅವನ ಕೈಯಲ್ಲಿ ಮಾಡಲಿಲ್ಲ. ಶಾಸ್ತ್ರದ ವಿಧಾನವನ್ನ, ಸಂಪ್ರದಾಯವನ್ನು ಅನುಸರಿಸಿ ದರ್ಭೆಯಲ್ಲೇ ಪಿಂಡ ಪ್ರದಾನ ಮಾಡಿದೆ. ಆಮೇಲೆ ಆ ಬಾಹು ಅಲ್ಲಿ ಅದೃಶ್ಯವಾಗಿ ಹೋಯಿತು. ರಾತ್ರಿ ಕಾಲದಲ್ಲಿ ನನಗೆ ಸ್ವಪ್ನದಲ್ಲಿ ಪಿತೃಗಳು ಕಾಣಿಸಿಕೊಂಡ್ರು. ನನ್ನನ್ನು ಅವರು ಪ್ರಶಂಸೆ ಮಾಡಿದರು. ಪ್ರೀತಾಸ್ಮ ಭರತರ್ಷಭ, ನಿನ್ನ ಈ ಧರ್ಮ ಪ್ರಜ್ಞೆ ನಮಗೆ ಸಂತೋಷ ಮಾಡಿದೆ. ನೀನು ಧರ್ಮದ ವಿಷಯದಲ್ಲಿ ಭ್ರಾಂತಿ ಹೊಂದಿ ಆ ಧಾರ್ಮಿಕ ನಿಯಮಗಳನ್ನು ಮುರಿಯಲಿಲ್ವಲ್ಲ, ಅದು ದೊಡ್ಡ ಸಂಗತಿ. ವೇದ, ಪಿತೃದೇವತೆಗಳು, ಮಹರ್ಷಿಗಳು, ಚತುರ್ಮುಖ ಬ್ರಹ್ಮ ಅವರೆಲ್ಲರೂ ಯಾವುದನ್ನ ಧರ್ಮ ಅಂತ ಸ್ವೀಕಾರ ಮಾಡಿದ್ದಾರೆ, ನೀನು ಕೂಡ ಅದನ್ನೇ ಒಪ್ಪಿ ಮುಂದುವರೆದಿದ್ದಿ. ಧರ್ಮದಿಂದ ನೀನು ವಿಚಲಿತನಾಗಲಿಲ್ಲ. ನಮಗೆ ಇದರಿಂದ ಬಹಳ ಸಂತೋಷ ಆಗಿದೆ. ಸರಿಯಾಗಿ ಮಾಡಿದ್ದೆ. ಈಗ ಗೋದಾನ, ಭೂದಾನ ಅಥವಾ ಸುವರ್ಣದಾನ ಇತ್ಯಾದಿಗಳು ಯಾವುದನ್ನು ಮಾಡಬೇಕಾಗಿದೆ. ಕಿಂತು ಭೂಮೇರ್ ಗವಾಂಚಾರ್ಥೆ ಸುವರ್ಣಂ ದೀಯತಾಮಿತಿ. ಭೂದಾನ ಗೋದಾನಗಳ ಪ್ರತ್ಯಾಮ್ನಾಯವಾಗಿ ಅದರ ಬದಲಾಗಿ ಸುವರ್ಣ ದಾನವನ್ನು ಮಾಡುವ, ನಮಗದರಿಂದ ಸಂತೋಷ ಆಗ್ತದೆ ಅಂತ ಹೇಳಿದ್ರು ಅವರು. ಅದು ಬಹಳ ಪವಿತ್ರವಾದದ್ದು. 10 ಹಿಂದಿನ ತಲೆಮಾರುಗಳನ್ನ, 10 ಮುಂದಿನ ತಲೆಮಾರುಗಳನ್ನ ಅದು ಉದ್ಧರಿಸ್ತದೆ ಅಂತ ಪಿತೃಗಳು ಹೇಳಿದರು. ಎಚ್ಚರ ಆದ ಮೇಲೆ ಆ ಸ್ವಪ್ನವನ್ನು ನೆನಪಿಸಿಕೊಂಡು ನನಗೆ ಬಹಳ ಸಂತೋಷ ಅನಿಸಿತು. ನಾನು ಸುವರ್ಣ ದಾನ ಮಾಡಿದೆ. ಭೀಷ್ಮರು ತನ್ನದೇ ಆದಂತಹ ಅನುಭವವನ್ನು ಹೇಳಿಕೊಂಡ್ರು. ಸುವರ್ಣ ದಾನಕ್ಕೆ ಎಷ್ಟೊಂದು ಮಹತ್ವ ಇದೆ ಅಂತ ಹೇಳಿ. ತಂದೆಯ ಕೈಯಲ್ಲಿ ಪಿಂಡ ಪ್ರದಾನವನ್ನು ಮಾಡಬೇಕು ಅಂತ ಆ ಕೈ ಮೇಲೆದ್ದು ಬಂದಾಗಲೂ ಕೂಡ ಈತ ಪಿಂಡ ಪ್ರದಾನ ಮಾಡದೇ ಇರುವುದು ನಮಗೆ ಹರಿವಂಶದಲ್ಲೂ ಕೂಡ ಕಂಡು ಬಂದಿದೆ. ಹರಿವಂಶದಲ್ಲಿ ಹರಿವಂಶ ಪರ್ವದ 16ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಇದರ ಉಲ್ಲೇಖ ಕೇಳಿ ಬರ್ತದೆ. ಅಲ್ಲಿಯೂ ಆ ಕೈಯಲ್ಲಿ ಆತ ಪಿಂಡ ಪ್ರದಾನ ಮಾಡಲಿಲ್ಲ, ದರ್ಭೆಯ ಮೇಲೆ ಪಿಂಡ ಪ್ರದಾನ ಮಾಡಿದ ಅಂತ ಉಲ್ಲೇಖ ಇದೆ. ಇದಲ್ಲದೆ ಶಾಂತಿ ಪರ್ವದಲ್ಲಿಯೂ ಕೂಡ ಈ ಶಂತನುವಿನ ಶ್ರಾದ್ದ ಪ್ರಸಂಗದಲ್ಲಿ ಆತ ಸ್ವಯಂ ಪ್ರತ್ಯಕ್ಷನಾಗಿ ತನ್ನ ಕೈಯಲ್ಲಿಯೇ ಪಿಂಡ ಪ್ರದಾನ ಮಾಡುವಂತ ಹೇಳಿದ್ರು ಅದನ್ನು ಅವನು ಮಾಡಲಿಲ್ಲ ಅನ್ನುವಂತಹ ಒಂದು ವರ್ಣನೆ
ಕೇಳಿ ಬರ್ತದೆ. ಭೀಷ್ಮ ಹೀಗೆ ಆ ಪಿಂಡ ಪ್ರದಾನ ದರ್ಭದಲ್ಲೇ ಮಾಡಿದ ಹೊರತು ತಂದೆಯ ಕೈಯಲ್ಲಿ ಮಾಡಲಿಲ್ಲ ಅನ್ನುವ ಈ ಕಥೆ ಹರಿವಂಶ ಪರ್ವದಲ್ಲಿ ಬಂದದ್ದನ್ನು ಹೇಳಿದೆ. 16ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ. ಮಹಾಭಾರತದಲ್ಲೂ ಕೂಡ ಒಂದು ಬಾರಿ ಇದು ಬಂದಿದೆ. ಅದು ಶಾಂತಿ ಪರ್ವ ಅಂತ ಅಂದುಕೊಂಡಿದ್ದೇನೆ. ಸರಿಯಾಗಿ ಅದರ ಸ್ಮರಣೆ ನನಗೀಗ ಬರಲಿಲ್ಲ. ಆದ್ರಿಂದ ಅದನ್ನು ಪೂರ್ಣವಾಗಿ ಈಗ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಂದೆ ಭೀಷ್ಮರು ಕಥೆ ಮುಂದುವರೆಸಿದರು. ಈ ಸುವರ್ಣದ ಉತ್ಪತ್ತಿ, ಅದರ ದಾನದ ಮಹತ್ವ, ಇದರ ವರ್ಣನೆ ಈ ಪರಶುರಾಮನ ಕಥೆಯಲ್ಲಿ ಕೂಡ ಇದೆ. ಅದನ್ನು ಹೇಳ್ತೇನೆ, ನಿನಗೆ ಇದನ್ನು ಕೇಳು. ಈ ಪರಶುರಾಮ ತನ್ನ ತಂದೆಯನ್ನ ಕ್ಷತ್ರಿಯರು ಕೊಂದರು ಅಂತ ಸಿಟ್ಟಾಗಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿದ. ಎಲ್ಲ ದುಷ್ಟ ಕ್ಷತ್ರಿಯರನ್ನು ತೊರೆದು ಹಾಕಿದ. ನಮಗಿದು ಗೊತ್ತಿದೆ. ಅಶ್ವಮೇಧ ಯಾಗವನ್ನು ಕೂಡ ಮಾಡಿದ. ಆಜಹಾರ ಕೃತುಂ ವೀರ ಬ್ರಹ್ಮ ಕ್ಷತ್ರೇಣ ಪೂಜಿತಂ ವಾಜಮೇಧಂ ಮಹಾರಾಜ ಸರ್ವಕಾಮ ಸಮನ್ವಿತಂ. ಅಶ್ವಮೇಧ ಯಾಗದಿಂದ ಎಲ್ಲ ಥರದ ದೋಷಗಳನ್ನು ಮನುಷ್ಯ ಕಳ್ಕೊತಾನೆ, ಪುಣ್ಯವನ್ನು ಪಡ್ಕೋತಾನೆ. ಆದರೂ ಇಷ್ಟೆಲ್ಲ ಯಜ್ಞ ಮುಗಿಸಿದ್ರೂ ಕೂಡ ಅವನ ಮನಸ್ಸಿಗೆ ಸಮಾಧಾನ ಅನಿಸಲಿಲ್ಲ. ಅಲ್ಲಿರುವಂತಹ ಮಹರ್ಷಿಗಳನ್ನು ಅವನು ಹೀಗೆ ಪ್ರಶ್ನಿಸಿದಂತೆ. ಮಹರ್ಷಿಗಳಿದ್ರು, ದೇವತೆಗಳಿದ್ರು. ಅತ್ಯಂತ ಕ್ರೂರ ಕರ್ಮಗಳನ್ನ, ಉಗ್ರ ಕರ್ಮಗಳನ್ನ ನಾವು ಮಾಡಿರ್ತೇವೆ. ಅದರಲ್ಲಿ ಇದ್ದಂತಹ ನಮಗೆ ಪಾಪವನ್ನು ಪರಿಹರಿಸುವಂತಹ, ಪುಣ್ಯವನ್ನು ಕೊಡುವಂತಹ ಕಾರ್ಯ ಬೇರೆ ಯಾವುದಾದ್ರೂ ಇದ್ರೆ ಹೇಳಿದೆ. ಅವರು ಹೇಳಿದ್ರು, ದೇವತಾಸ್ತೆ ಪ್ರಯಚ್ಛಂತಿ ಸುವರ್ಣಂ ಯೇ ವದತ್ಯುತ. ರಾಮ ವಿಪ್ರಾ ಸತ್ಕ್ರಿಯಂತಾಂ ವೇದ ಪ್ರಾಮಾಣ್ಯ ದರ್ಶನಾತ್. ಶಾಸ್ತ್ರಗಳ ಪ್ರಾಮಾಣ್ಯವನ್ನು ಗಮನದಲ್ಲಿಟ್ಟುಕೊಂಡು ಜ್ಞಾನಿಗಳನ್ನ ನೀನು ಸತ್ಕರಿಸು. ಅವರು ಹೇಗೆ ಹೇಳ್ತಾರೋ ಹಾಗೆ ನೀನು ಕೂಡ ವರ್ತಿಸು. ಈಗ ನಾನು ಹೇಳ್ತಿರೋ ಶ್ಲೋಕ ಎಲ್ಲಾ ಪಾಠಗಳಲ್ಲಿ ಕಂಡು ಬರೋದಿಲ್ಲ. ನಿಮ್ಮ ಪಾಠದಲ್ಲಿ ಅದಿಲ್ಲದೆ ಹೋದ್ರೆ ಕೆಲವು ಶ್ಲೋಕಗಳ ಬಳಿಕ ಮತ್ತೆ 2 ಪಾಠಗಳಿಗೆ ಹೊಂದಾಣಿಕೆ ಕಾಣ್ತದೆ ಅನ್ನೋದನ್ನು ಗಮನಿಸಿ. ಪರಶುರಾಮ, ವಸಿಷ್ಠರು, ನಾರದರು ಮೊದಲಾದ ಋಷಿಗಳು ಕೂತ್ಕೊಂಡಿದ್ರು. ಅವರನ್ನು ಹಾಗೆ ಕೇಳಿದ, ಯಾವ ಕರ್ಮವನ್ನು ಮಾಡಬೇಕು, ಏನು ದಾನ ಮಾಡಬೇಕು, ಯಾವುದರಿಂದ ನನಗೆ ಪುಣ್ಯ ಬರೋದಿದೆ. ಗಾಶ್ಚ ಭೂಮಿಂಚ ವಿತ್ತಂಚ ದತ್ವೇಹ ಭೃಗುನಂದನ. ಪಾಪ ಮಾಡಿದ್ದರೆ ಭೂದಾನ, ಗೋದಾನ, ಧನದಾನ ಇತ್ಯಾದಿಗಳನ್ನು ಮಾಡಬೇಕು, ಮನುಷ್ಯ ಪವಿತ್ರನಾಗ್ತಾನೆ ಅಂತ ಕೇಳಿದ್ದೀವಿ. ಇನ್ನೂ ಒಂದು ಸಂಗತಿ ಇದೆ, ಅನ್ಯದಾನಂತು ವಿಪ್ರರ್ಷೆ ಅಪತ್ಯಂ ಜಾತವೇದ ಸಹ ದಿವ್ಯಂ ಅತ್ಯದ್ಭುತಾಕಾರಂ. ಎಲ್ಲವನ್ನೂ ಪವಿತ್ರಗೊಳಿಸುವಂತ ಶಕ್ತಿ ಇದೆ ಅದಕ್ಕೆ. ಅಗ್ನಿಯಿಂದ ಹುಟ್ಟಿದಂತಹ ವಸ್ತು ಅದು. ಆ ವಸ್ತು ಅಗ್ನಿ ವೀರ್ಯದಿಂದ ಹುಟ್ಟಿದ್ದು, ಅದಕ್ಕೆ ಸುವರ್ಣ ಅಂತ ಹೆಸರನ್ನ ಹೇಳ್ತಾರೆ ಅಂತ ನಾವು ಕೇಳಿದ್ದೀವಿ. ವಸಿಷ್ಠರು ಪರಶುರಾಮನಿಗೆ ಹೇಳಿದ್ರು, ಸುವರ್ಣದಿಂದ ಆ ಬೆಂಕಿ ಹೇಗೆ ಹುಟ್ಟಿತು ಅನ್ನೋದನ್ನ ಕೇಳು. ಸುವರ್ಣದ ಸ್ವರೂಪ ಏನು ಅಂತ ಅನ್ನೋದನ್ನೆಲ್ಲ ಈ ಮುಂದೆ ವರ್ಣಿಸ್ತೇವೆ. ಅಗ್ನಿಶೋಮಾತ್ಮಕವಿದಂ ಸುವರ್ಣಂ ವಿದ್ಧಿ ನಿಶ್ಚಯ. ಈ ಬಂಗಾರ ಅಗ್ನಿ ಮತ್ತು ಸೋಮ ಅಂದ್ರೆ ಚಂದ್ರ, ಇವರಿಬ್ಬರ ಅಂಶದಿಂದ ಕೂಡಿದೆ. ಅವರ ಅಭಿಮಾನಕ್ಕೆ ಪಾತ್ರವಾಗಿದೆ ಅಂತ ತಿಳ್ಕೊಳ್ಬಹುದು. ಅಜಃ ಅಗ್ನಿ ವರುಣ ಮೇಷ ಸೂರ್ಯಶ್ಚ ಇತಿ ದರ್ಶನಂ ಸೂರ್ಯೋಷ್ವ ಇತಿ ದರ್ಶನಂ. ಆಡಿನಲ್ಲಿ ಅಗ್ನಿಯ ಅಂಶವಿದೆ, ಕುರಿಯಲ್ಲಿ ವರುಣನ ಅಂಶ ಇದೆ, ಕುದುರೆಯಲ್ಲಿ ಸೂರ್ಯನ ಅಂಶ ಇರ್ತದೆ. ಆನೆ, ಮೃಗ ಅಂದ್ರೆ ಜಿಂಕೆಗಳು ಅಂತ ತಿಳ್ಕೋಬಹುದು, ಸರ್ಪಗಳು, ಎಮ್ಮೆಗಳು ಇವೆಲ್ಲ ಅಸುರರ ಅಂಶದಿಂದ ಕೂಡಿದ್ದು. ಕೋಳಿ, ಹಂದಿ ಮೊದಲಾದದ್ದೆಲ್ಲ ರಾಕ್ಷಸರ ಅಂಶದಿಂದ ಕೂಡಿದ್ದು. ಯಜ್ಞ, ಗೋವುಗಳು, ಸೋಮರಸ ಇವೆಲ್ಲ ಭೂಮಿಯ ಅಂಶದಿಂದ ಕೂಡಿರುವಂಥವು. ಜಗತ್ಸರ್ವಂಚ ನಿರ್ಮಥ್ಯ ತೇಜೋರಾಶಿ ಸಮುಚಿತ.
ಇಡೀ ಜಗತ್ತಿನ ಒಂದು ಸಾರಭೂತವಾದ್ದೇ ಈ ಸುವರ್ಣ. ಆದ್ರಿಂದ ಎಲ್ಲ ವಸ್ತುಗಳಿಗಿಂತಲೂ ಅದು ಶ್ರೇಷ್ಠ. ಅದನ್ನೇ ಈ ಕಾರಣದಿಂದಲೇ ಪ್ರಯತಾಹ ಧಾರೆಯಂತೆ. ಬಂಗಾರ ಅಂದ್ರೆ ಯಾಕೆ ಎಲ್ಲರೂ ಅಷ್ಟೊಂದು ಅಪೇಕ್ಷಿಸ್ತಾರೆ ಅದನ್ನ? ದೇವತೆಗಳು, ಗಂಧರ್ವರು, ಉರಗರು, ರಾಕ್ಷಸರು, ಮನುಷ್ಯರು, ಪಿಶಾಚಿಗಳು ಎಲ್ಲರೂ ಅದನ್ನು ಅಪೇಕ್ಷೆ ಪಡ್ತಾರಲ್ಲ. ಯಾಕೆಂದ್ರೆ ಅದು ಅಷ್ಟು ಪವಿತ್ರವಾದ್ರಿಂದ. ಅನೇಕ ಕಿರೀಟಗಳನ್ನ, ಭುಜದ ಆಭರಣಗಳನ್ನ, ಹಾರಗಳನ್ನ ಎಲ್ಲವನ್ನೂ ಬಂಗಾರದಿಂದ ಮಾಡಿಸಿ ಹಾಕೊಳ್ತಾರೆ. ಆದ್ರಿಂದ ಸುವರ್ಣ ಅನ್ನೋದು ಭೂಮಿ, ಗೋವು, ರತ್ನ ಇದೆಲ್ಲದಕ್ಕಿಂತಲೂ ಬಹಳ ಪವಿತ್ರವಾದದ್ದು. ಅದನ್ನು ದಾನ ಮಾಡಬೇಕು. ನೀನು ಅದನ್ನೇ ದಾನ ರೂಪದಲ್ಲಿ ಕೊಡು. ಬಂಗಾರವನ್ನ ಕೊಟ್ರೆ ದೇವತೆಗಳ ದಾನವನ್ನೇ ಮಾಡಿದಂತೆ, ದೇವತೆಗಳಿಗೂ ಅದಂತ ತೃಪ್ತಿ. ದತ್ತಾಹ ಸರ್ವಾಹ ಸ್ಮ ದೇವತಾಹ ಭವಂತಿ ಪುರುಷವ್ಯಾಘ್ರ ನಶ್ಯತಃ ಪರಮಂ ವಿದುಹು. ಈ ಪರಶುರಾಮನಿಗೆ ಆ ವಸಿಷ್ಠರು ಒಂದು ಕಥೆಯನ್ನು ಹೇಳಲಿಕ್ಕೆ ತೊಡಗಿದ್ರು. ಮಯಾ ಶ್ರುತಮಿದಂ ಪೂರ್ವಂ ಪುರಾಣೇ ಭೃಗುನಂದನ. ಇದನ್ನು ಹಿಂದೆ ನಾನು ಪುರಾಣದಲ್ಲಿ ಕೇಳಿದ್ದೇನೆ. ಹಿಮಾಲಯ ಪರ್ವತದ ಒಂದು ಪರಿಸರದಲ್ಲಿ ರುದ್ರನಿಗೆ ಮತ್ತೆ ಸ್ವಯಂಭುವ ಮನುವಿಗೆ ಚತುರ್ಮುಖ ಬ್ರಹ್ಮ ಈ ಕಥೆಯನ್ನು ಹೇಳಲಿಕ್ಕೆ ತೊಡಗಿದ್ದ. ಆ ಕಥೆ ಇದು. ಇಲ್ಲಿಂದ ಈಗ ನಾವು ಹೇಳ್ತಿರುವ ಶ್ಲೋಕದಿಂದ ಆರಂಭಿಸಿ ಎಲ್ಲಾ ಪಾಠಗಳಲ್ಲೂ ಮತ್ತೆ ಕಥೆಗಳು ಜೊತೆ ಜೊತೆಯಾಗಿ ನಡೆದಿವೆ. ದೇವತೆಗಳೆಲ್ಲ ಒಂದು ಬಾರಿ ಉದ್ವಿಗ್ನರಾಗಿ ಈ ಶಿವ ಪಾರ್ವತಿಯರ ಬಳಿಗೆ ಹೋದ್ರಂತೆ. ಪಾರ್ವತಿ ವಿವಾಹ ಸಂಪನ್ನ ಆಯಿತು, ಶಿವ ಪಾರ್ವತಿಯರ ಮಿಲನವೂ ಆಯಿತು. ಹಾಗೆ ಇವರಿಗೆಲ್ಲ ಚಿಂತೆ ಆಗಿತ್ತು. ಅಲ್ಲಿರುವಂತಹ ಶಿವನನ್ನ, ಪಾರ್ವತಿಯನ್ನ ಅವರು ನಮಸ್ಕರಿಸಿದ್ರು. ಆ ರುದ್ರನಿಗೆ ಹೀಗೆ ಹೇಳಿದ್ರಂತೆ: ಅಯಂ ಸಮಾಗಮೋ ದೇವ್ಯಾ ಸಹ ತವಾನಘ ತಪಸ್ವಿನ್ಯ ತೇಜಸ್ವಿನಿ ಅತಿ ತೇಜಸಃ. ನೀವಿಬ್ರು ಅತ್ಯಂತ ತೇಜಸ್ವಿಗಳಾದಂತಹ ದೇವತೆಗಳಾಗಿದ್ದೀರಿ. ನಿಮ್ಮ ಸಮಾಗಮದಿಂದ ಅತ್ಯಂತ ಪರಾಕ್ರಮಿಯಾದವನೇ ಒಬ್ಬನು ಹುಟ್ಟುತ್ತಾನೆ. 3 ಲೋಕಗಳನ್ನು ಕೂಡ ಅವನು ಗೆಲ್ಲುತ್ತಾನೆ. ಇದ್ರ ಬಗ್ಗೆ ಸಂಶಯವಿಲ್ಲ. ಆ ನಿನ್ನ ಪುತ್ರನ ಪ್ರಭಾವದಿಂದ ಜಗತ್ತನ್ನು ರಕ್ಷಿಸಬೇಕು. ನಿನ್ನ ಆ ತೇಜಸ್ಸನ್ನ, ನಿನ್ನ ವೀರ್ಯವನ್ನ ತಡೆ ಹಿಡಿದುಕೋ. ಅಪತ್ಯಾರ್ಥಂ ನಿಗೃಹೀಶ್ವ ತೇಜೋ ಜ್ವಲಿತಮುತ್ತಮಂ. ಶಿವ ಲೋಕ ಕಲ್ಯಾಣಕ್ಕಾಗಿ ಅವರ ಆ ಮಾತನ್ನ ಒಪ್ಪಿದ. ಏವಮಸ್ತು ಅಂತ ಹೇಳಿದ ಅವರಿಗೆ. ತನ್ನ ಆ ತೇಜಸ್ಸನ್ನು ಅವನು ಊರ್ಧ್ವಮುಖವಾಗಿ ಮಾಡಿಕೊಂಡ, ಮತ್ತೆ ಊರ್ಧ್ವ ರೇತಸ್ಕನಾದ. ಆದರೆ ಪಾರ್ವತಿಗೆ ಮಾತ್ರ ಅದರಿಂದ ಸಿಟ್ಟು ಬಂತು. ಪ್ರಜೋಚ್ಛೇದ, ತನ್ನಲ್ಲಿ ಒಬ್ಬ ಮಗ ಹುಟ್ಟಬೇಕಾಗಿತ್ತು ಶಿವನಿಂದ, ಅದಕ್ಕೆ ವಿಘ್ನ ಬಂದಿತ್ತು. ತತ್ರ ಸ್ತ್ರೀ ಸ್ವಭಾವಾತ್ ಪರುಷಂ ವಚಃ, ತನ್ನ ಸ್ತ್ರೀ ಸ್ವಭಾವಕ್ಕನುಸಾರವಾಗಿ ಕೂಟ ಸ್ವಲ್ಪ ಒಂದು ಕಠೋರವಾದ ಮಾತನ್ನೇ ಹೇಳಿದ್ಲಂತೆ. ಏನ್ ಹೇಳಿದ್ಲು? ನನ್ನ ಪತಿ ನನ್ನಲ್ಲಿ ಸಂತಾನವನ್ನು ಪಡ್ಕೋಬೇಕಾಗಿತ್ತು. ಆಗ ನೀವೆಲ್ಲ ಸೇರಿ ನನ್ನ ಪತಿಯನ್ನ ವಿಮುಖರನ್ನಾಗಿ ಮಾಡಿದ್ರಿ. ಅದರಿಂದ ನಿಮಗೆ ಯಾರಿಗೂ ಕೂಡ ಮಕ್ಕಳಾಗದೆ ಹೋಗಲಿ. ತಸ್ಮಾತ್ ಸರ್ವೇ ಸುರಾಯೂಯಂ ಅನಪತ್ಯಾಹ ಭವಿಷ್ಯತಃ. ನಿಮಗೂ ಮಕ್ಕಳಾಗೋದಿಲ್ಲ ಅಂತ ಅವಳು ಶಾಪ ಕೊಟ್ಟಳು. ಆದ್ರೆ ಆ ಪ್ರಸಂಗದಲ್ಲಿ ಅಗ್ನಿ ಇರಲಿಲ್ಲ. ಅಲ್ಲಿ ಅಗ್ನಿಗೊಬ್ಬನಿಗೆ ಆ ಶಾಪ ತಟ್ಟಲಿಲ್ಲ, ಉಳಿದವರೆಲ್ಲರಿಗೂ ಕೂಡ ಶಾಪ ತಟ್ಟಿತು ಅಂತ ವರ್ಣಿಸ್ತಾರೆ. ರಾಮಾಯಣದ ಬಾಲಕಾಂಡದ 36ನೇ ಸರ್ಗದಲ್ಲಿ ಈ ಕೆಲವು ವಿವರಗಳಿವೆ. ಶಿತಿಕಂಠಸ್ಯ ದೇವಸ್ಯ ದಿವ್ಯಂ ವರ್ಷ ಶತಂ ಗತಂ. ದೇವತೆಗಳ ಮಾನದಲ್ಲಿ 100 ವರ್ಷ ಕಳೆದವು. ನಚಾಪಿ ತನಯೋ ರಾಮ ತಸ್ಯಾಮಾಸೀತ್ ಪರಂತಪ.
ತಸ್ಯ ಸಂಕ್ರೀಡಮಾನಸ್ಯ ದೇವ್ಯಾ ಸಹ. ಶಿವಪಾರ್ವತಿಯರು ಏಕಾಂತದಲ್ಲಿದ್ದರೂ ಕೂಡ ಅವರಿಗೆ ಮಕ್ಕಳು ಹುಟ್ಟಲಿಲ್ಲ. ಆವಾಗ ಎಲ್ಲ ದೇವತೆಗಳಿಗೂ ಚಿಂತೆ ಆಯಿತು. ಯದೇಹ ಉತ್ಪದ್ಯತೆ ಭೂತಂ ಕಸ್ತತ್ ಪ್ರಸಹಿಷ್ಯತೆ. ಶಿವಪಾರ್ವತಿಯರಿಗೆ ಈ ಒಂದು ಸಂತಾನ ಹುಟ್ಟಿದರೆ ಅದರ ಪ್ರಭಾವವನ್ನು ತಡ್ಕೊಳ್ಳುವವರು ಯಾರು? ಅದಕ್ಕಾಗಿ ಶಿವನನ್ನು ಬಂದು ಅವರು ಪ್ರಾರ್ಥಿಸಿದ್ರಂತೆ. ದೇವದೇವ ಮಹಾಬಾಹೋ ಲೋಕಸ್ಯಾಸ್ಯ ಹಿತೇರಥ. ಈ ಜಗತ್ತೆಲ್ಲದಕ್ಕೂ ಕೂಡ ನೀನು ಕಲ್ಯಾಣ ಮಾಡಬೇಕು, ಕಲ್ಯಾಣ ಮಾಡಬೇಕಾದ ನಿನ್ನ ಕರ್ತವ್ಯ. ನಿನ್ನ ತೇಜಸ್ಸನ್ನು ಅವ್ರು ತಡ್ಕೊಳ್ಳಿಕ್ಕೆ ಸಮರ್ಥರಲ್ಲ. ತತಃ ತೇಜ ತೇಜಸ್ಸಿ ಧಾರಯ ರಕ್ಷ ಸರ್ವಾನಿಮಾನ್ ಲೋಕಾನ್. ಜಗತ್ತನ್ನು ರಕ್ಷಿಸು, ನಿನ್ನ ತೇಜಸ್ಸನ್ನು ತಡ್ಕೊಳ್ಳೋ ಅಂತ. ಹಾಗೆ ಆಗಲಿ ಅಂತ ಹೇಳಿದ. ಧಾರಯಿಷ್ಯಾಮ್ಯಹಂ ತೇಜ, ಈ ತೇಜಸ್ಸನ್ನು ತಡ್ಕೊಳ್ತೇನೆ ಅಂತ ಹೇಳಿದ. ಆದ್ರಿಂದ ಈ ಜಗತ್ತಿಗೆ, ಪೃಥ್ವಿಗೆ ಶಾಂತಿ ಆಗಲಿ, ಯಾವುದೇ ರೀತಿಯಾದ ಉದ್ವೇಗ ಬೇಡ. ಆಗ ದೇವತೆಗಳು ಅವನ ಮಾತನ್ನು ಕೇಳಿ ಸಂತೋಷಪಟ್ಟರು. ಆದರೆ ನನ್ನ ಈ ತೇಜಸ್ಸನ್ನ ನಾನೀಗ ತಡೆ ಹಿಡಿದಿದ್ದೇನಲ್ಲ, ಇದನ್ನು ಸ್ವೀಕಾರ ಮಾಡುವವರು ಯಾರು? ಕಸ್ತದ್ಧಾರಯಿಷ್ಯತಿ ಅಂತ ಶಿವ ಕೇಳಿದ. ಧರ ಧಾರಯಿಷ್ಯತಿ, ಭೂಮಿಯೇ ಅದನ್ನು ಧರಿಸ್ತಾಳೆ ಅಂತ ಆ ದೇವತೆಗಳು ಹೇಳಿದರು. ತೇಜಸ ಪೃಥ್ವಿ ತೇನ ವ್ಯಾಪ್ತ ಸ ಗಿರಿ ಕಾನನ. ಆ ಶಿವನ ತೇಜಸ್ಸಿನಿಂದ ಜಗತ್ತೆಲ್ಲ ತುಂಬಿ ಹೋಯಿತು. ಇದು ರಾಮಾಯಣದಲ್ಲಿ ಬರುವಂಥದ್ದು. ಮಹಾಭಾರತಕ್ಕನುಸಾರವಾಗಿ ಹೀಗೆ ಅಲ್ಲಿ ಕೇಳ್ತೇವೆ. ಪ್ರಸ್ಕನ್ನಂತು ತತಸ್ತಸ್ಮಾತ್ ಕಿಂಚಿತ್ ತತ್ರಾಪತದ್ ಭುವಿ. ಅವನು ತೇಜಸ್ಸನ್ನ ತಡೆ ಹಿಡಿದುಕೊಂಡ, ಆದರೂ ಅದರ ಒಂದು ಭಾಗ ತಸ್ಮಾತ್, ಅಲ್ಲಿ ಏನು ಅವನು ತಡೆ ಹಿಡಿದಿದ್ದ ಅದರಲ್ಲಿನ ಕೆಲವು ಭಾಗ ಭೂಮಿ ಮೇಲೆ ಬಿತ್ತು. ಇದು ರಾಮಾಯಣಕ್ಕೂ ಮತ್ತು ಮಹಾಭಾರತಕ್ಕೂ ವ್ಯತ್ಯಾಸ. ಪೂರ್ಣವಾಗಿ ತಡೆ ಹಿಡಿದಿದ್ದ ಶಿವ, ಆದರೆ ಯಾರು ಇದನ್ನು ಧರಿಸಬೇಕು, ಮುಂದಿನ ಸಂತಾನಕ್ಕೆ ಯಾರು ಸಹಾಯ ಮಾಡಬೇಕು ಅಂತ ಶಿವನ ಅಭಿಪ್ರಾಯ ಆಗಿತ್ತು ರಾಮಾಯಣದಲ್ಲಿ. ಪೃಥ್ವಿ ಅದನ್ನು ಧರಿಸ್ತಾಳೆ ಅಂತ ದೇವತೆಗಳು ಹೇಳಿದ್ರು, ಅದು ರಾಮಾಯಣದಲ್ಲಿ ಬಂದದ್ದು. ಪೂರ್ಣವಾಗಿ ತಡೆ ಹಿಡಿದಿದ್ದ, ಆದರೆ ಸ್ವಲ್ಪ ಭಾಗ ಕೆಳಗೆ ಬಿತ್ತು ಅಂತ ಮಹಾಭಾರತ ಹೇಳ್ತದೆ. ಭೂಮಿ ಮೇಲೆ ಅದು ಬಿದ್ದು ಆ ಭೂಮಿಯ ಮೇಲಿನೇ ದಿನೇ ದಿನೇ ಅಭಿವೃದ್ಧಿ ಹೊಂದಿತಂತೆ. ಆ ರುದ್ರನ ತೇಜಸ್ಸು ಮತ್ತೆ ಅಗ್ನಿಯ ತೇಜಸ್ಸು ಎರಡೂ ಕೂಡ ಜೊತೆಗೂಡಿದವು ಅಂತ ಹೇಳ್ತದೆ ಮಹಾಭಾರತ. ಅಗ್ನಿಯಲ್ಲಿ ಬಿದ್ದು ಅದು ಮುಂದೆ ಬೆಳೆಯಿತು. ಮುಂದೆ ಮಹಾಭಾರತ ಹೇಳ್ತದೆ, ಏತಸ್ಮಿನ್ನೇವ ಕಾಲೇತು ದೇವಾಹ ಶಕ್ರಪುರೋಗಮಾಹ ಅಸುರಸ್ತಾರಕೋ ನಾಮ ತೇನ ಸಂತಾಪಿತಾಹ ಭೃಶಂ. ಇದೇ ಸಂದರ್ಭದಲ್ಲಿ ತಾರಕಾಸುರ ಎಂಬ ರಾಕ್ಷಸನ ಪೀಡೆಗೆ ಒಳಗಾಗಿದ್ರು ಆ ದೇವತೆಗಳು. ಎಲ್ಲರೂ ಹೆದರಿದ್ರು ಅವನ ಪರಾಕ್ರಮಕ್ಕೆ. ದೇವತೆಗಳ ಸ್ಥಾನಮಾನವನ್ನೆಲ್ಲ ಆ ದೈತ್ಯರು ಕಸಿದುಕೊಂಡ್ರು. ದೇವತೆಗಳೆಲ್ಲ ಚತುರ್ಮುಖ ಬ್ರಹ್ಮನಿಗೆ ಶರಣ ಹೋದ್ರು. ಅವನನ್ನು ಪ್ರಾರ್ಥಿಸಿದ್ರು, ನೀನೇ ಈ ರಾಕ್ಷಸನನ್ನು ಸೃಷ್ಟಿಸಿದ್ದಿ, ಅವನಿಂದ ನಮಗೆ ಶಾಂತಿ ಇಲ್ಲದಂತಾಗಿದೆ, ನೀನು ಅದಕ್ಕೊಂದು ಏನಾದರೂ ಉಪಾಯವನ್ನು ಮಾಡಬೇಕು ಅಂತ ಚತುರ್ಮುಖನನ್ನ ಅವರು ಕೇಳಿಕೊಂಡ್ರು. ಅವನು ಹೇಳಿದ, ಸಮೋಹಂ ಸರ್ವಭೂತಾನಾಂ. ದೇವತೆಗಳು ದೈತ್ಯರು ಎಲ್ಲರಿಗೂ ನಾನು ಸಮಾನನೇ. ನಾನೀಗ ಆ ದೈತ್ಯರಿಗೆ ಬಾಧೆ ಕೊಡುವಂತ ಕೆಲಸ ಮಾಡೋದಿಲ್ಲ. ಆದರೆ ಅವನ ವಧೆಗಾಗಿ ಬೇರೆ ಒಂದು ಉಪಾಯವನ್ನ ಮಾಡ್ತೇನೆ. ನನಗಾಗಲೇ ಅದನ್ನು ಆಲೋಚನೆ ಮಾಡಿದ್ದೇನೆ, ನೀವು ಚಿಂತಿತರಾಗೋದು ಬೇಡ. ದೇವತೆಗಳು ಕೇಳಿದ್ರು, ನಿನ್ನ ವರದಾನ ಇದೆ, ದೇವತೆಗಳಿಂದಾದರೂ ಅವನು ಹತನಾಗೋದು ಹೇಗೆ? ದೇವತೆಗಳು, ರಾಕ್ಷಸರು, ಅಸುರರು ಎಲ್ಲರಿಗೂ ಅವನು ಅಬದ್ಧನಾಗಬೇಕು ಅಂತ ನಿನ್ನ ವರನೇ ಇದೆಯಲ್ಲ. ಮತ್ತೆ ಎಲ್ಲ ದೇವತೆಗಳಿಗೂ ಪಾರ್ವತಿಯ ಶಾಪ ಬೇರೆ ಇದೆ, ನಿಮಗೆ ಸಂತಾನ ಆಗದೇ ಇರಲಿ ಅಂತ ಹೇಳಿ. ಈಗ ನಾವೇನು ಮಾಡಬೇಕು?
ಆಗ ಬ್ರಹ್ಮ ಹೇಳಿದ, ಪಾರ್ವತಿಯ ಏನು ಶಾಪವನ್ನು ಕೊಟ್ಲಲ್ಲ ಆ ಪ್ರಸಂಗದಲ್ಲಿ ಅಲ್ಲಿ ಈ ಅಗ್ನಿ ಇರಲಿಲ್ಲ. ಆ ಅಗ್ನಿಯ ತೇಜಸ್ಸು ಸೇರಿ ಒಬ್ಬ ಪುತ್ರ ಹುಟ್ಟಿ ಅವನಿಗೆ ತಾರಕಾಸುರನನ್ನು ಸಂಹರಿಸ್ತಾನೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಕಾದ್ದಿಲ್ಲ. ಆ ಪುತ್ರನೇ ದೇವಶತ್ರುಗಳನ್ನೆಲ್ಲ ಕೊಂದು ಹಾಕ್ತಾನೆ. ಸನಾತನೋಹಿ ಸಂಕಲ್ಪ ಕಾಮ ಇತ್ಯಭಿಧೀಯತೆ. ಅವನೇ ಕಾಮ, 8ನೇ ಕಕ್ಷಾದಲ್ಲಿರುವಂತಹ ದೇವತ. ರುದ್ರನ ತೇಜಸ್ಸಿಗ ಜಾರಿ ಅಗ್ನಿಯ ತೇಜಸ್ಸಿನ ಜೊತೆಗೂಡಿದೆ. ಅದು ಈಗ ಅಭಿವೃದ್ಧಿಯನ್ನು ಪಡಿತಾ ಇದೆ. ಮುಂದೆ ಅಗ್ನಿ ಅದೇ ತೇಜಸ್ಸನ್ನ ಗಂಗೆಯಲ್ಲಿ ಇಡ್ತಾನೆ. ಅದು ಈ ಜಗತ್ತಿನ ಕಲ್ಯಾಣಕ್ಕಾಗಿ ಒಂದು ಸಂತಾನವನ್ನು ಕೊಡ್ತದೆ. ಈ ಉಪಾಯವನ್ನು ನಿಮ್ಗೆ ಹೇಳಿದ್ದೇನೆ. ನೀವು ಅಗ್ನಿ ಎಲ್ಲಿದ್ದಾನೆ ಅನ್ನೋದನ್ನು ಹುಡುಕಿ ಅವನನ್ನು ಈ ಕಾರ್ಯದಲ್ಲಿ ತೊಡಗಿಸಿ ಅಂತ ಹೇಳಿದ ಬ್ರಹ್ಮ. ನಹಿ ತೇಜಸ್ವಿನಾಂ ಶಾಪಾಹ ತೇಜಸ್ಸು ಪ್ರಭವಂತಿ ವೈ ಬಲಾನಿ ಅತಿಬಲಂ ಪ್ರಾಪ್ಯ ನ ಬಲಾನಿ ಭವಂತಿ ವೈ. ಪಾರ್ವತಿ ಶಾಪ ಕೊಟ್ಟಿದ್ದಾಳೆ, ಹೌದು. ಆಗ ಪಾರ್ವತಿ ಕೊಟ್ಟಂತಹ ಶಾಪ ತೇಜಸ್ವಿಯಾದಂತಹ ಅಗ್ನಿಗೆ ತಟ್ಟುವುದಿಲ್ಲ. ಬಲಿಷ್ಠರಾದವರು ಇನ್ನೊಬ್ಬ ಬಲಿಷ್ಠನ ಎದುರಿಗೆ ತಮ್ಮ ಪರಾಕ್ರಮವನ್ನು ತೋರಿಸಲಿಕ್ಕೆ ಹೋದ್ರೆ ದುರ್ಬಲರೇ ಆಗಿಬಿಡ್ತಾರೆ. ಆದ್ರಿಂದ ಪಾರ್ವತಿಯ ಶಾಪವೀಗ ಆ ಅಗ್ನಿಗೆ ಏನೂ ಮಾಡೋದಿಲ್ಲ. ಅಗ್ನಿ ತನ್ನ ಕಾರ್ಯವನ್ನು ಮುಂದುವರಿಸ್ತಾನೆ. ಇಲ್ಲಿ ಪಾರ್ವತಿಗಿಂತ ಅಗ್ನಿಯನ್ನ ಪ್ರಬಲ ಅಂತ ಹೇಳಿದಂತೆ ಕಾಣಿಸ್ತದೆ. ಅದು ಒಂದು ತಾತ್ಕಾಲಿಕವಾದಂತಹ ವರ್ಣನ ಅಷ್ಟೇ. ಅಗ್ನಿಯ ಮಹತ್ವವನ್ನು ಹೇಳುವಂತಹ ಭಾಗವೇ ಹೊರತು ಅಗ್ನಿ ಪಾರ್ವತಿಗಿಂತಲೂ ಶಕ್ತಿಯ ದೃಷ್ಟಿಯಿಂದ ಸಣ್ಣವನು ಅಂತ ಹೇಳುವಂತಹ ಪ್ರಸಂಗನೇನಲ್ಲ. ಅದು ಆ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ಅಗ್ನಿಯಿಂದ ಆ ಕಾರ್ಯ ಆಗಬೇಕಾಗಿದೆ, ಅವನಿಗೊಂದು ಮಹತ್ವ ಸಿಗಬೇಕಾಗಿದೆ. ಅದಕ್ಕಾಗಿ ಅಗ್ನಿಯನ್ನ ಅತಿ ತೇಜಸ್ವಿ ಅಂತ ಚತುರ್ಮುಖ ವರ್ಣಿಸಿದ ಅಷ್ಟೇ. ಜಗತ್ಪತಿರನಿರ್ದೇಶ ಸರ್ವಗಃ ಸರ್ವಭಾವನಃ ಹೃಚ್ಛಯ ಸರ್ವಭೂತಾನಾಂ. ಈ ಕಾಮ ಏನಿದೆ, ಆ ಕಾಮವೇ ಮನ್ಮಥನೇ ಶಿವನ ಪುತ್ರನಾಗಿ ಸ್ಕಂದನಾಗಿ ಹುಟ್ಟಬೇಕಾಗಿದೆ. ಎಲ್ಲರ ಹೃದಯದಲ್ಲಿರುವಂಥದ್ದು. ರುದ್ರನಿಗಿಂತ ದೊಡ್ಡದಾದದ್ದು. ಜ್ಯೇಷ್ಠೋ ರುದ್ರಾದಪಿ ಪ್ರಭೋ. ವಸ್ತುತಃ ರುದ್ರನಿಗಿಂತ ಜ್ಯೇಷ್ಠವಾದದ್ದಲ್ಲ ಅದು. ಶಿವ 5ನೇ ಕಕ್ಷಾದಲ್ಲಿದ್ದಾನೆ, ಕಾಮ 8ನೇ ಕಕ್ಷಾದಲ್ಲಿದ್ದಾನೆ. ಅದರ ತಾತ್ಪರ್ಯವನ್ನು ರುದ್ರನಿಗಿಂತ ಕಾಮ ದೊಡ್ಡದು ಅಂತ ಹೇಳುವ ಭಾಗದ ತಾತ್ಪರ್ಯವನ್ನ ರುದ್ರನಿಗಿಂತಲೂ ಭಗವಂತನ ಸಂಕಲ್ಪ ದೊಡ್ಡದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಭಗವಂತನ 4 ರೂಪಗಳಿವೆ. ಆ ಪ್ರದ್ಯುಮ್ನ ರೂಪವೇ ಅದು ಕಾಮ. ಕಾಮನಲ್ಲಿ, ಪ್ರದ್ಯುಮ್ನಲ್ಲಿ ಕಾಮನೆ 8ನೇ ಕಕ್ಷಾದಲ್ಲಿ ಇಂದ್ರನ ಸಮನಾಗಿ ಸಮಕಕ್ಷಾಪನ್ನನಾಗಿರುವಂತಹ ಕಾಮ ಏನಿದ್ದಾನೆ, ಅವನು ಕೃಷ್ಣನ ಮಗನಾಗಿ ಪ್ರದ್ಯುಮ್ನಾಗಿ ಹುಟ್ಟುತ್ತಾನೆ. ಅವನೇ ಷಣ್ಮುಖನಾಗಿ ಶಿವನ ಮಗನಾಗಿ ಹುಟ್ಟುತ್ತಾನೆ. ಅಲ್ಲಿ ಎಲ್ಲ ಕಡೆ ಆತ ಶಿವನ ಮಗನಾಗಿ ಹುಟ್ಟಲಿಕ್ಕೆ ಮತ್ತು ಕೃಷ್ಣನ ಮಗನಾಗಿ ಹುಟ್ಟಲಿಕ್ಕೆ ಆ ಸಂಕಲ್ಪ, ಭಗವಂತನ ಸತ್ಯ ಸಂಕಲ್ಪ ಅಂತನ್ನೋದು ಕಾರ್ಯ ಮಾಡಿದೆ. ಆ ಸತ್ಯ ಸಂಕಲ್ಪ ಅಂತನ್ನೋದು ಜ್ಯೇಷ್ಠ ರುದ್ರಾದಪಿ ಪ್ರಭೋಹ. ವಿಷ್ಣುವಿನ ಸಂಕಲ್ಪ ಅಂತನ್ನೋದು ರುದ್ರನನ್ನು ಮೀರಿಸಿದಂತಹ ಒಂದು ಶಕ್ತಿ ಉಳ್ಳದ್ದು ಅಂತ ಅರ್ಥ ಮಾಡ್ಕೊಳ್ಬೇಕು. ಹೊರತು ಆ ಇಂದ್ರನ ಸಮಾನನಾದ 8ನೇ ಕಕ್ಷಾದಲ್ಲಿರುವಂತಹ ಮನ್ಮಥ ರುದ್ರನಿಗಿಂತಲೂ ದೊಡ್ಡವನು ಅಂತ ಅರ್ಥ ಅಲ್ಲ. ಆ ಅಗ್ನಿಯನ್ನು ನೀವೀಗ ಹುಡುಕಿರಿ, ಅವನು ಎಲ್ಲಿದ್ದಾನೆ ಅಂತ ನೋಡಿರಿ, ಅವನು ನಿಮ್ಮ ಕಾರ್ಯ ಮಾಡಿಕೊಡ್ತಾನೆ. ಆಗ ಈ ದೇವತೆಗಳೆಲ್ಲ ಅಗ್ನಿ ಎಲ್ಲಿದ್ದಾನೆ ಅಂತ ನೋಡ್ಲಿಕ್ಕೆ ತೊಡಗಿದ್ರು. 3 ಲೋಕಗಳಲ್ಲಿಯೂ ಅವನನ್ನು ಹುಡುಕಿದ್ರಂತೆ. ಜ್ಯೇಷ್ಠ ರುದ್ರಾದಪಿ ಪ್ರಭು ಅಂತ ಈ ಶ್ಲೋಕ ಇದೆಯಲ್ಲ, ಇಲ್ಲಿ ಆ ಭಗವಂತನ ಸಂಕಲ್ಪ ಅನ್ನೋದು ರುದ್ರನಿಗಿಂತಲೂ ದೊಡ್ಡದು ಅಂತ ಅರ್ಥ ಮಾಡಬೇಕೇ ಹೊರತು ಕಾಮ, ಈ ಮನ್ಮಥ, ಅವನು ರುದ್ರನಿಗಿಂತಲೂ ದೊಡ್ಡವನು ಅಂತ ಅರ್ಥ ಮಾಡಬಾರದು ಅಂತ ನಾನು ಹೇಳಿದೆ. ಲಕ್ಷಾಲಂಕಾರದಲ್ಲಿ ಹೃತ್ರಯ ಸರ್ವಭೂತಾನಾಂ ಜ್ಯೇಷ್ಠೋ ರುದ್ರಾದಪಿ ಪ್ರಭು ಅಂತ ವಾಕ್ಯವನ್ನು ತಗೊಂಡು ಜ್ಯೇಷ್ಠ ರುದ್ರಾದಪಿ ಪ್ರಭು ಇತ್ಯರ್ಥ ರುದ್ರಾತ್ ಜ್ಯೇಷ್ಠ ಪುತ್ರೋ ಜಾತಃ.
ಇತರ ರುದ್ರ ಜ್ಯೇಷ್ಠ ಇತಿವಾ. ಲಕ್ಷಾಲಂಕಾರಕ್ಕೂ ಅದೊಂದು ಸಮಸ್ಯೆನೇ, ಇದನ್ನು ಹೇಗೆ ಅರ್ಥ ಮಾಡಬೇಕು ಅಂತೇಳಿ. ಅದು ಈ ಮಾತನ್ನು ಹೀಗೆ ವ್ಯಾಖ್ಯಾನಿಸಿದೆ. ರುದ್ರಾತ್ ರುದ್ರನಿಂದ ಜ್ಯೇಷ್ಠ ಪುತ್ರನಾಗಿ ಆ ಕಾಮ ಹುಟ್ಟಿದ, ಸ್ಕಂದನಾಗಿ ಹುಟ್ಟಿದ ಅಂತ ಹೀಗರ್ಥ. ಇತರ ರುದ್ರಾತ್, ಈ ಬೇರೆ ರುದ್ರರಿದ್ದಾರಲ್ಲ, ಏಕಾದಶಿ ರುದ್ರರಲ್ಲಿ ಈ ಮಹಾದೇವ ಜ್ಯೇಷ್ಠ, ಉಳಿದವರೆಲ್ಲ 10 ಜನ ರುದ್ರರಿದ್ದಾರಲ್ಲ, ಅವರೆಲ್ಲರಿಗಿಂತ ಇವನು ಜ್ಯೇಷ್ಠ, ಹೀಗಾದ್ರೂ ಅರ್ಥ ಮಾಡಬಹುದು ಅಂತ ಆ ಲಕ್ಷಾಲಂಕಾರ ಅದನ್ನು ಹೇಳಿದೆ. ಆ ಲಕ್ಷಾಲಂಕಾರ ಹೇಳಿದ ಅರ್ಥವನ್ನು ಕೂಡ ಈ ವೈಷ್ಣವ ಪಾಠದಲ್ಲಿ ಅನುವಾದಕ್ಕೆ ತಗೊಂಡಿಲ್ಲ. ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಎಲ್ಲ ಕಡೆ ಅವ್ರದ್ದು ಅನುವಾದ ಇರ್ತದೆ, ಆದರೂ ಅವರು ಅದನ್ನು ಅನುವಾದಕ್ಕೆ ತಗೊಂಡಂತೆ ಕಾಣಿಸೋದಿಲ್ಲ. ಅದೊಂದು ಸಮಸ್ಯೆ. ಯಾಕೆಂದ್ರೆ ಆ ಲಕ್ಷಾಲಂಕಾರದಲ್ಲಿ ಹೇಳಿದ ಅರ್ಥ ಯಾವ ದೃಷ್ಟಿಯಿಂದ ಸಮರ್ಥನೀಯವಾಗಿಲ್ಲ, ಆದ್ರಿಂದ ಅದಕ್ಕೆ ಅನುಸಾರವಾಗಿ ಅವರು ಅನುವಾದನೂ ಮಾಡಲಿಲ್ಲ. ಲಕ್ಷಾಲಂಕಾರ ಎಂತೆಂಥ ಪ್ರಮಾದಗಳನ್ನು ಮಾಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಲಕ್ಷಾಲಂಕಾರವನ್ನ ಅತ್ಯಂತ ನಿಷ್ಠೆಯಿಂದ ಸಮರ್ಥನೆ ಮಾಡುವವರು ಕೂಡ ಅದನ್ನು ತಮ್ಮ ಅನುವಾದದಲ್ಲಿ ಸೇರಿಸಿಕೊಳ್ಳಿಲ್ಲ. ಗಮನಿಸಬೇಕಾದ ಅಂಶ ಅದು. ಹೃತ್ಸಯ ಸರ್ವಭೂತಾನ ಜ್ಯೇಷ್ಠ ರುದ್ರಾದಪಿ ಪ್ರಭು ಅನ್ನೋ ಮಾತಿಗೆ ಜ್ಯೇಷ್ಠ ಅಂದ್ರೆ ಜ್ಯೇಷ್ಠ ಪುತ್ರ ಅಂತ ಯಾರಾದ್ರೂ ಅಧ್ಯಾಹಾರ ಮಾಡ್ಕೊಳ್ಳಿಕ್ ಸಾಧ್ಯ? ಅಥವಾ ಜಾತಃ ಅಂತ ಯಾರು ಅಧ್ಯಾಹಾರ ಮಾಡ್ತಾರ? ಭೂತಲೇ ಘಟಃ ಅಂದ್ರೆ ನಮ್ಮ ಎದುರಿಗಿನ ಭೂಮಿಯಲ್ಲಿ ಒಂದು ಗಡಿಗೆ ಅಂತ ಹೇಳಿದಾಗ ಗಡಿಗೆ ಇದೆ ಅಂತ ಯಾರು ಅಧ್ಯಾಹಾರ ಮಾಡ್ಕೊಳ್ತಾರೆ. ಜಾತಃ ಅಂತ ಹೇಗೆ ಅಧ್ಯಾಹಾರ ಮಾಡ್ಕೊಳ್ತಾರೆ? ಅದಕ್ಕೆ ಏನು ಸಮರ್ಥನೆಗಳಿದೆ ಅಲ್ಲಿ? ಶ್ಲೋಕದ ಹಿಂದೂ ಮುಂದಿನ ಶ್ಲೋಕಗಳನ್ನ ಸರಳವಾಗಿ ನಾವು ಗಮನಿಸಿದ್ರೆ ಅದು ಬಹಳ ಪ್ರಬಲವಾದದ್ದು. ಕಾಮ ಅಂತ ಅನ್ನೋದು ಸರ್ವತ್ರ ವ್ಯಾಪ್ತವಾದದ್ದು, ಸರ್ವಭೂತ ಹೃದಯದಲ್ಲಿ ಎಲ್ಲಾ ಪ್ರಾಣಿಗಳಲ್ಲೂ ಇರುವಂಥದ್ದು. ಇಷ್ಟೇ ಅರ್ಥ ಅದಕ್ಕೆ. ಹುಟ್ಟಿದ ಅದು ರುದ್ರನಿಂದ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿದೆ ಅಂತ ಅರ್ಥ ಮಾಡಿಕೊಳ್ಳುವುದು ಭಾಷಾಶಾಸ್ತ್ರದ ದೃಷ್ಟಿಯಿಂದ ಯಾರಿಗೂ ಸಮರ್ಥನೆ ಮಾಡ್ಲಿಕ್ಕೆ ಆಗದೇ ಇರುವಂತಹ ಒಂದು ವ್ಯಾಖ್ಯಾನ ಅದು. ಅದಕ್ಕಾಗಿ ವೈಷ್ಣವ ಪಾಠದಲ್ಲೂ ಅದನ್ನು ಕೈ ಬಿಟ್ಟಿದ್ದಾರೆ ಅಂತ ಕಾಣಿಸ್ತದೆ. ಅಂತೂ ಒಂದು ಆ ಕೈ ಬಿಟ್ಟದಾದ್ರೂ ಕೂಡ ಒಳ್ಳೇದೇ ಆಗಿದೆ. ಎಷ್ಟು ಹುಡುಕಿದ್ರೂ ಕೂಡ ಆ ದೇವತೆಗಳಿಗೆ ಅಗ್ನಿ ಕಾಣಲಿಲ್ಲ. ನಷ್ಟಂ ಆತ್ಮನಿ ಸಂಲೀನಂ, ಅವನೆಲ್ಲೋ ಅಡಗಿಕೊಂಡು ಬಿಟ್ಟಿದ್ದ. ಆಗ ಒಂದು ಕಪ್ಪೆ ಆ ದೇವತೆಗಳಿಗೆ ಭೇಟಿಯಾಯಿತು. ಕ್ಲಾಂತಮನಾಹ ತೇಜಸ ಅಗ್ನೇ ಪ್ರದೀಪಿತ. ಏನ್ ಹೇಳ್ತು ಅಂದ್ರೆ, ರಸಾತಳ ಲೋಕದಲ್ಲಿ ಕೆಳಭಾಗದಲ್ಲಿ ವಾಸ ಮಾಡ್ಕೊಂಡಿದ್ದಾನೆ. ಅವನ ಆ ಝಳಕ್ಕೆ, ಅವನ ತಾಪಕ್ಕೆ ಹೆದರಿ ನಾನು ಇಲ್ಲಿಗೆ ಬಂದಿದ್ದೇನೆ. ತನ್ನ ತೇಜಸ್ಸನ್ನ ನೀರಿನಲ್ಲಿ ಸೇರಿಸ್ಕೊಂಡು ಬಿಟ್ಟಿದ್ದಾನೆ. ಅವನು ನೀರಿನಲ್ಲಿ ಮಲಗಿದ್ದಾನೆ. ನಮಗೆಲ್ಲ ಅವನ ತೇಜಸ್ಸಿನಿಂದ ತಾಪ ಆಗಿದೆ. ತಸ್ಯ ದರ್ಶನಮಿಷ್ಟಂವೋ ಯದಿದೇವಾ ವಿಭಾವಸೋಹೋ. ಅವನನ್ನು ನೀವು ನೋಡ್ಬೇಕು ಅಂತಿದ್ರೆ ನೀವು ಅಲ್ಲೇ ಹೋಗಿ ಅವನನ್ನ ಭೇಟಿ ಮಾಡ್ರಿ. ನಾವು ಬೇರೆ ಕಡೆ ಎಲ್ಲಿಯಾದ್ರೂ ಹೋಗಿ ವಾಸ ಮಾಡ್ತೇವೆ. ಆ ಕಪ್ಪೆ ನೀರಿನೊಳಗೆ ಹೊರಟೋಯ್ತು. ಈ ಕಡೆ ದೇವತೆಗಳು ಅಲ್ಲಿ ಹೋಗಿ ನೋಡ್ಲಿಕ್ಕೆ ಹೋದ್ರು ಆ ಅಗ್ನಿಯನ್ನ. ಅಗ್ನಿ ಏನ್ ಮಾಡಿದ, ಅವುಗಳಿಗೆ ಶಾಪ ಕೊಟ್ಟನಂತ. ಶಶಾಪಸ ತಮಾಸಾಧ್ಯ ನರಸಾನ್ ವೇತ್ಸ್ಯಸಿ ವೈ. ನನ್ನ ಅಸ್ತಿತ್ವವನ್ನು ನೀವು ಇಷ್ಟು ಸುಲಭವಾಗಿ ಆ ದೇವತೆಗಳಿಗೆ ಬಿಟ್ಟುಕೊಟ್ಟಿದ್ದೀರಲ್ಲ, ನಿಮಗಿನ್ನ ರಸದ ಅನುಭವವೇ ಆಗದೇ ಇರಲಿ ಅಂತ ಶಾಪ ಕೊಟ್ಟಂತೆ. ಕಪ್ಪೆಗಳಿಗೆ ಸಿಹಿ ಕಹಿ ಮೊದಲಾದ ರಸದ ಅನುಭವಗಳು ಆಗೋದಿಲ್ಲೇನೋ, ಉಳಿದೆಲ್ಲ ಪ್ರಾಣಿಗಳಿಗೆ ಆಗ್ತಾವೋ ಹೇಗೆ? ಅದೊಂದು ನಾವು ವಿಚಾರ ಮಾಡಬೇಕಾದಂತ ಸಂಗತಿ. ಅದು ಹೇಗೆ ತಿಳ್ಕೊಳ್ಳುವುದಾದ್ರೂ ಹೇಗೆ? ಕಪ್ಪೆಗಳ ಮನಸ್ಸನ್ನು ಓದೋರು ಯಾರು? ಅವುಗಳಿಗೆ ಯಾವ ರಸ ತಿಳಿಯುತ್ತದೆ, ಯಾವ ರಸ ತಿಳಿಯೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಸರಿಸಬೇಕಾದಂತಹ ಮಾನಗಳಾದ್ರೂ ಯಾವುದು, ಉಪಕರಣಗಳು ಯಾವುದು ಅಂತೂ ನಾವು ವಿಚಾರ ಮಾಡಬೇಕಾದಂತಹ ಒಂದು ಸಂಗತಿ ಇದೆ. ಇದನ್ನು ಅಲ್ಲಗಳಿಬೇಕು ಅಂತಲ್ಲ, ಮಹಾಭಾರತ ಹೇಳಿದ ಆ ಸಂಗತಿಗಳನ್ನು ಹೇಗೆ ನಾವು ಮನವರಿಕೆ ಮಾಡ್ಕೊಳ್ಬೇಕು ಅಂತ. ಕಪ್ಪೆಗಳಿಗೆ ಶಾಪ ಕೊಟ್ಟ, ಬೇರೆ ಎಲ್ಲೋ ಅಡಕೊಳ್ಳಿಕ್ಕೆ ಹೋಗಿಬಿಟ್ಟ. ದೇವತೆಗಳಿಗೆ ಅವನು ಕಾಣಿಸ್ಕೊಳ್ಳಿಲ್ಲ. ಆದ್ರೆ ದೇವತೆಗಳು ಕಪ್ಪೆಗಳಿಗೆ ಒಂದು ಅನುಗ್ರಹ ಮಾಡಿದ್ರಂತೆ. ಏನಂತ? ಸರಸ್ವತಿಯಂ ಬಹುವಿಧಾಂ ಯೂಯಂ ಉಚ್ಚಾರಯಿಷ್ಯಥ. ನಿಮಗೆ ರಸಜ್ಞಾನ ಇಲ್ಲದೆ ಇರಬಹುದು, ಹೆದರಬೇಡಿ. ಆದ್ರೆ ನಾಲಿಗೆ ಇಲ್ಲದೆ ಇದ್ರೂ ನೀವೇನು ಮೂಕರಾಗೋದಿಲ್ಲ. ರಸಜ್ಞಾನ ಬಹಿಷ್ಕೃತರಾಗ್ತೀರಷ್ಟೇ. ಆ ನಾಲಿಗೆಯಿಂದ ನಾನಾ ಥರದ ಮಾತುಗಳನ್ನು ನೀವು ಆಡಬಲ್ಲವರಾಗ್ತೀರಿ. ಬೇರೆ ಬೇರೆ ಥರ ಶಬ್ದ ಮಾಡ್ತೀರಿ.
ಕಪ್ಪೆಗಳು ತಮ್ಮ ಜಗತ್ತಿನಲ್ಲಿ ತಮ್ಮ ನಡುವೆ ಒಂದು ಸಂವಹನ ಕಮ್ಯುನಿಕೇಶನ್ ಮಾಡಲಿಕ್ಕೆ ಅಸಮರ್ಥಗಳೇನಾಗಿಲ್ಲ. ಎಲ್ಲಾ ಪ್ರಾಣಿಗಳು ತಮ್ಮ ನಡುವೆ ಸಂವಹನ ಮಾಡ್ಕೊಳ್ತವೆ, ಹಾಗೆ ಕಪ್ಪೆಗಳು ಮಾಡ್ಕೊಂಡಿವೆ. ಅದಕ್ಕೆ ದೇವತೆಗಳು ಅನುಗ್ರಹ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕಷ್ಟೆ. ಇಲ್ಲೊಂದು ಸಂಗತಿ ಇದೆ, ಇದನ್ನು ಕೂಡ ನಾವು ಗಮನಿಸಬೇಕು. ಬಿಲವಾಸಗತ ಆಶ್ಚರ್ಯ. ನೀವು ಬಿಲದಲ್ಲಿ ಆಹಾರ ರಹಿತರಾಗಿ ಪ್ರಜ್ಞಾಹೀನರಾಗಿ ಇದ್ರೂ ಭೂಮಿ ನಿಮ್ಮನ್ನ ಕಾಪಾಡ್ತದೆ. ವರ್ಷಾಕಾಲ ಬಂದ ಕೂಡಲೇ ನೀವು ಮತ್ತೆ ಪುನರುಜ್ಜೀವನ ಹೊಂದುತ್ತೀರಿ. ಎಂಥದೇ ಗಾಢಾಂಧಕಾರ ಇಲ್ಲ, ಎಲ್ಲ ಕಡೆ ನೀವು ಓಡಾಡ್ತೀರಿ, ನಿಮ್ಗೆ ಯಾವತ್ತೂ ಏನೂ ತೊಂದರೆ ಆಗೋದಿಲ್ಲ. ಭೂಮಿ ಸಂಧಾರಯಿಷ್ಯತಿ. ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಕಪ್ಪೆ ಮತ್ತೆ ಹಾವು ಮೊದಲಾದ ಕೆಲವು ಪ್ರಾಣಿಗಳು ಅಂಥವು ಈ ಹೈಬರ್ನೇಷನ್ ಅನ್ನುವಂಥ ಒಂದು ಅವಸ್ಥೆಯನ್ನು ಅನುಭವಿಸ್ತವೆ ಅಂತ ನಾನು ಕೇಳಿದ್ದೇನೆ. ಅವು ಆಹಾರವಿಲ್ಲದೇನೆ ದೀರ್ಘಕಾಲ ಮಣ್ಣಿನಲ್ಲಿ, ಕಲ್ಲಿನ ಸಂಧಿಗಳಲ್ಲಿ, ಕಲ್ಲಿನ ಒಳಗೆ, ಕಲ್ಲಿನ ಪದರದ ಒಳಗೆ ಇರ್ತವೆ. ಇದು ದೇವತೆಗಳು ಅವುಗಳಿಗೆ ಕೊಟ್ಟಂತ ಒಂದು ವರ. ಅಲ್ಲಿ ದೀರ್ಘಕಾಲ ಹಾಗೆ ಅವು ಬದುಕಿದ್ರೂ ಕೂಡ ಸಾಯುವುದಿಲ್ಲ, ಮತ್ತೆ ಬದುಕಿರ್ತವೆ. ಇಂಥ ಒಂದು ವರ ದೇವತೆಗಳಿಂದ ಅವುಗಳಿಗೆ ಬಂದಿತ್ತು ಅಂತ ನಾವು ತಿಳ್ಕೊಳ್ಬಹುದು. ಮತ್ತೆ ಅಗ್ನಿಯನ್ನು ಹುಡುಕಾಡಿದ್ರು ದೇವತೆಗಳು. ಅಲ್ಲಿ ಒಂದು ಆನೆ ಆ ದೇವತೆಗಳಿಗೆ ಭೇಟಿಯಾಯಿತು. ಅಶ್ವತ್ಥಸ್ಥಃ ಅಗ್ನಿ, ಅಶ್ವತ್ಥ ವೃಕ್ಷದಲ್ಲಿದ್ದಾನೆ ಅಗ್ನಿ ಅಂತ ಅದು ಹೇಳಿಬಿಟ್ಟಿತು. ಅಗ್ನಿಗೆ ಮತ್ತೆ ಕೋಪ ಬಂತು. ಪ್ರತೀಪಾ ಭವತಾಂ ಜಿಹ್ವಾ ಭವಿತ್ರಿ, ನಿಮ್ಮ ನಾಲಿಗೆ ನಿಮಗೆ ವಿರುದ್ಧವಾಗಲಿ ಅಂತ ಅನುವಾದ ಮಾಡಿದ್ದಾರೆ ಕೆಲವರು. ಪ್ರತೀಪವಾಗುವುದು ಅಂದ್ರೆ ನಿಮಗೆ ಅದು ಅನನುಕೂಲವಾಗುವುದು, ನಿಮಗೆ ಬೇಕಾದಂತಹ ಶಬ್ದಗಳನ್ನು ಉಚ್ಚಾರ ಮಾಡಲಿಕ್ಕೆ ಬರದೇ ಇರಲಿ ಅಂತ ಈಗ ಅರ್ಥ. ತಿರುವು ಮುರುವಾಗುತ್ತದೆ ಅಂತ ಇನ್ನು ಕೆಲವರು ಅನುವಾದ ಮಾಡಿದ್ದಾರೆ. ಅಶ್ವತ್ಥ ವೃಕ್ಷದಿಂದ ಹೊರಗೆ ಬಿದ್ದ ಅಗ್ನಿ ಈ ಶಾಪ ಕೊಟ್ಟು ಬನ್ನಿ ಮರ ಶಮಿ ವೃಕ್ಷದ ಗರ್ಭಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟ. ಆನೆಗಳಿಗೆ ಆ ದೇವತೆಗಳು ಒಂದು ವರ ಕೊಟ್ಟರು. ನಾಲಿಗೆ ನಿಮಗೆ ಅನುಕೂಲಕರ ಆಗಿಲ್ಲದೆ ಇರಬಹುದು, ಆದರೂ ಎಲ್ಲಾ ಥರದ ಆಹಾರವನ್ನು ನೀವು ಸ್ವೀಕಾರ ಮಾಡ್ತೀರಿ. ವಾಚಂಚ ಉಚ್ಚಾರಯಿಷ್ಯಧ್ವಂ, ನೀವು ಮಾತುಗಳನ್ನು ಆಡ್ತೀರಿ. ಉಚ್ಚೈಹಿ ಅವ್ಯಂಜಿತಾಕ್ಷರಾಂ, ಸ್ಪಷ್ಟವಾದ ಮನುಷ್ಯರಂತೆ ಅಕ್ಷರಗಳನ್ನ ನಿಮಗೆ ಹೇಳಲಿಕ್ಕಾಗದೇ ಇರಬಹುದು, ಆದರೆ ಒಂದು ಅಸ್ಪಷ್ಟವಾದಂಥ ಧ್ವನಿಯನ್ನು ನೀವು ಹೊರಡಿಸ್ತೀರಿ. ಗಜಬ್ರಹ್ಮಿತ ಅಂತ ನಮಗೆ ಕೇಳಿ ಗೊತ್ತಿದೆ. ಒಂದು ದೊಡ್ಡ ಧ್ವನಿಯನ್ನ, ಗೀಳಿಡುವಿಕೆಯನ್ನ ಈ ಆನೆಗಳು ಕೂಡ ಮಾಡ್ತವೆ ಅಂತ. ಇತ್ಯುಕ್ತ ಪುನರೇವಾಗ್ನಿ ಅನುಸಸ್ರು ಅಗ್ನಿಂ ಅನುಸಸ್ರು ದಿವೌಕಸಃ. ಹಾಗೆ ಅಗ್ನಿ ಶಾಪ ಇದ್ರೂ ಕೂಡ ಆ ಆನೆಗಳಿಗೂ ತಮ್ಮ ಸಂವಹನಕ್ಕೆ, ಕಮ್ಯುನಿಕೇಶನ್ಗೆ ಏನು ತೊಂದರೆ ಆಗಲಿಲ್ಲ. ಆನೆಗಳು ಜೋಳಾಗಿ ಗೀಳಿಡ್ತಾವಲ್ಲ, ಆ ಗೀಳಿಡುವುದು ಅಲ್ಲದೆ ತಮ್ಮ ನಡುವಿನ ಸಂವಹನಕ್ಕಾಗಿ ಒಂದು ಪ್ರತ್ಯೇಕವಾದಂಥ ಭಾಷೆಯನ್ನು ಬಳಸ್ತವೆ. ಸಾಮಾನ್ಯವಾಗಿ ಮನುಷ್ಯರ ಕಿವಿಗಳಿಗೆ ಅದು ಕೇಳಿ ಬರೋದಿಲ್ಲ. ತುಂಬಾ ಏಕಾಂತದ ವಾತಾವರಣ ಇದ್ದಾಗ, ನಿಶಬ್ದದ ವಾತಾವರಣ ಇದ್ದಾಗ ಆನೆಗಳು ಹೊರಡಿಸುವಂತಹ ಒಂದು ಶಬ್ದವನ್ನು ಕೇಳಬಹುದು ಅಂತ ಕೆಲವು ಪ್ರಾಣಿಗಳ ಕುರಿತಾದ ಲೇಖನಗಳಲ್ಲಿ ಅದನ್ನು ಓದಿದ್ದೇನೆ. ಆ ಮೂಲಕ ಅವು ತಮ್ಮ ಸುತ್ತಮುತ್ತಲಿರುವ ಆನೆಗಳಿಗೆ ಅನೇಕ ಸಂಕೇತಗಳನ್ನು ಕೊಡ್ತವೆ. ಒಂದು ರೀತಿಯಾದಂತಹ ಅಲ್ಟ್ರಾಸೌಂಡ್ ಅದಾಗಿರ್ತದೆ ಅಂತ ನಾನು ಅದನ್ನು ಓದಿದ್ದೇನೆ. ಬನ್ನಿ ಮರದಲ್ಲಿ ಇದ್ನಲ್ಲ ಅಗ್ನಿ, ಅಲ್ಲೊಂದು ಗಿಳಿ ದೇವತೆಗಳಿಗೆ ಹೇಳಿಬಿಡ್ತು. ಅಗ್ನಿಗೆ ಮತ್ತೆ ಕೋಪ ಬಂತು, ನೀನು ವಾಗ್ಹೀನನಾಗಿಬಿಡು, ಮಾತನಾಡದಂತೆ ಆಗಿಬಿಡು ಅಂತ ಅದಕ್ಕೂ ಶಾಪ ಕೊಟ್ಟ. ದೃಷ್ಟ್ವಾತು ಜಲನಂ ದೇವಾಹ ಶುಕಮೂಚುರ್ ದಯಾನ್ವಿತಾಹ. ಆ ಗಿಳಿಯ ಬಗ್ಗೆ ದೇವತೆಗಳಿಗೆ ಕರುಣೆ ಬಂತು. ಅಗ್ನಿ ಶಾಪ ಆಗಿರಬಹುದು, ಆದ್ರೆ ನೀನೇನು ಚಿಂತೆ ಮಾಡಬೇಡ, ನಿನ್ನ ಒಂದು ಮನೋಹರವಾದಂತಹ ಮಾತು ನಿನ್ನ ಮುಖದಿಂದ ಹೊರಗೆ ಬಂದೇ ಬರ್ತದೆ. ಒಬ್ಬ ಬಾಲಕನ ಧ್ವನಿಯಂತೆ, ಬಾಲಸ್ಯೇವ ಪ್ರವೃದ್ಧಸ್ಯ ಕಲಂ ಅವ್ಯಕ್ತಂ ಅದ್ಭುತಂ
ತೀರಾ ಸಣ್ಣ ಮಗುವಲ್ಲ, ಒಂದು ಬೆಳೆದ ಬಾಲಕ ಹೇಗೆ ಮುದ್ದು ಮುದ್ದಾಗಿ ಮಾತಾಡ್ತಾನೆ ಹಾಗೆ ನಿಮ್ಮ ಮಾತು ಕೂಡ ಮಧುರವಾಗಿರ್ತದೆ, ಅದ್ಭುತವಾಗಿರ್ತದೆ. ಇದು ನಮ್ಗೆ ಗೊತ್ತಿದೆ, ಗಿಣಿಯ ಮಾತು ಹಾಗಿದೆ ಅಂತ ಅನ್ನೋದನ್ನು. ಮನುಷ್ಯನಷ್ಟು ಸ್ಪಷ್ಟವಾಗಿ ಅಲ್ಲದೆ ಹೋದ್ರೂ ಕೆಲವು ಮನುಷ್ಯನ ಮಾತುಗಳನ್ನು ನಾವು ಅನುಕರಿಸಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಅನ್ನೋದು ನಮಗೆ ತಿಳಿದಿದೆ. ಇತ್ಯುಕ್ತಾತಂ ಶಮೀಗರ್ಭೆ ವನ್ನಿಮಾಲಕ್ಷ್ಯ ದೇವತಾ. ಆ ದೇವತೆಗಳು ಆ ಬನ್ನಿ ಮರದ ಸಮೀಪಕ್ಕೆ ಬಂದ್ರು. ಅಲ್ಲಿ ಅಗ್ನಿಯನ್ನ ಅವರು ಹುಡುಕಿದ್ರು. ಹುಡುಕಿ ಅವನನ್ನ ಈ ಮುಂದಿನಂತೆ ಮಾತಾಡಿಸಿದ್ರಂತೆ. ತದೇವ ಆಯತನಂ ಚಕ್ರುಹು ಪುಣ್ಯಂ ಸರ್ವಕ್ರಿಯಾಸ್ವಪಿ. ಮತ್ತೆ ಆ ಬನ್ನಿ ಮರಕ್ಕೆ, ಶಮಿ ವೃಕ್ಷಕ್ಕೆ ಒಂದು ಪುಣ್ಯ ಸ್ಥಾನವನ್ನು ಕೂಡ ಕೊಟ್ಟರು. ಉತ್ಪಾದನೆ ತಥೋಪಾಯಂ ಅನುಜಗ್ಮುಶ್ಚ ಮಾನವಾಹ. ಈ ಬೆಂಕಿಯನ್ನು ಉತ್ಪಾದಿಸಲಿಕ್ಕೆ ಅರಣಿ ಮಥನ ಅಂತ ಏನು ಮಾಡ್ತಾರಲ್ಲ, ಅದರಲ್ಲಿ ಅಶ್ವತ್ಥ ವೃಕ್ಷದ ಸಮಿತಿಯೊಂದನ್ನು ತಗೋತಾರೆ. ಮತ್ತೆ ಈ ಬನ್ನಿ ಮರವನ್ನು ಕೂಡ ಹಾಗೆ ಉಪಯೋಗ ಮಾಡ್ತಾರೆ ಬೆಂಕಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಅಂತ ಕೇಳಿ ಬರ್ತದೆ. ಅಗ್ನಿ ರಸಾತಲದಲ್ಲಿ ನೀರಿನಲ್ಲಿ ಮಲಗಿದ್ನಲ್ಲ, ಆ ಅಗ್ನಿ ಅಲ್ಲಿ ಮಲಗಿದ ಕಾರಣದಿಂದಾಗಿ ಅವನ ತೇಜಸ್ಸಿನ ಸಂಪರ್ಕದಿಂದ ಆ ನೀರು ಪರ್ವತಗಳಲ್ಲಿನ ಝರಿಗಳ ರೂಪದಲ್ಲಿ ಹೊರಗೆ ಬರ್ತದಂತೆ. ಅಲ್ಲಿರುವಂತಹ ಉಷ್ಣತ್ವವನ್ನು ಹೊರ ಹಾಕ್ತದೆ. ಆದ್ರಿಂದಲೇ ಬಿಸಿ ನೀರಿನ ಬುಗ್ಗೆಗಳು ಕಾಣಿಸ್ಕೊಳ್ತವೆ ಅಂತ ಅದನ್ನ ಅವರು ಕೆಲವರು ವ್ಯಾಖ್ಯಾನಿಸ್ತಾರೆ. ದೇವತೆಗಳಿಂದ ಅಗ್ನಿ ನೋಡಿದ, ಯಾಕೆ ಬಂದಿದ್ದೀರಿ ಅಂತ ಅವ್ರನ್ನೆಲ್ಲ ಕೇಳಿದ. ಆ ಅಗ್ನಿಗೆ ವ್ಯಥೆ ಆಗಿತ್ತು ಅಂತ ಅಲ್ಲಿದೆ. ಆ ವ್ಯಥೆಯ ಕಾರಣದಿಂದಾಗಿ ಎಲ್ಲಾ ಪ್ರಾಣಿಗಳಿಗೂ ಅವನು ಶಾಪ ಕೊಟ್ಟಿದ್ದ. ಅವನಿಗೆ ಯಾಕೆ ವ್ಯಥೆ ಆಗಿದ್ದಿರಬೇಕು? ದೇವತೆಗಳ ಭಯ ಅವನಿಗೇನು ಇದ್ದಿರ್ಲಿಕ್ಕಿಲ್ಲ. ಅವನ ವ್ಯಥೆ ಪಾರ್ವತಿಯ ಶಾಪ ನನಗೂ ತಟ್ಟಿತು ಅಂತ. ಎಲ್ಲ ದೇವತೆಗಳು ಪಾರ್ವತಿಯಿಂದ ಶಪ್ತರಾಗಿದ್ದಾರೆ. ಆ ಪಾರ್ವತಿ ಇಚ್ಛೆಗೆ ವಿರುದ್ಧವಾಗಿ ನಾನೇನಾದರೂ ಈ ಕಾರ್ಯವನ್ನು ಮಾಡ್ಲಿಕ್ಕೆ ಹೊರಟ್ರೆ, ಶಿವನ ಸಂತಾನದ ಒಂದು ಉತ್ಪತ್ತಿಗಾಗಿ ತಾನೇನಾದರೂ ಸಹಾಯ ಮಾಡ್ಲಿಕ್ಕೆ ಹೊರಟ್ರೆ ಪಾರ್ವತಿಯ ಶಾಪ ತನಗೂ ಬಂದೀತು ಅಂತ ಆತ ಭಯ ಪಟ್ಟಿದ್ದ ಅಂತ ನಾವು ತಿಳ್ಕೊಳ್ಬಹುದು. ಆದ್ರಿಂದಲೇ ಆತ ಈ ಎಲ್ಲ ಪ್ರಾಣಿಗಳನ್ನು ಶಪಿಸಿದ. ಮತ್ತೆ ತನ್ನ ಅಸ್ತಿತ್ವವನ್ನು ಹೊರಗೆಡವಲಿಕ್ಕೆ ಅವನು ಬಯಸಿರಲಿಲ್ಲ ಅಂತ ತಿಳ್ಕೊಳ್ಬಹುದು. ಅಲ್ಲಿರುವಂತಹ ಎಲ್ಲಾ ಪ್ರಾಣಿಗಳಿಗೂ ಅವರು ಶಾಪ ಕೊಟ್ಟರು ಅಂತಿದೆಯಲ್ಲ, ಅದಕ್ಕೂ ಕೂಡ ನಾವು ಈಗ ತಿಳ್ಕೊಂಡಿರುವಂತಹ ಅನೇಕ ಅರ್ಥಗಳೇನಿವೆ ಅದಕ್ಕೆ ಹೊಂದುವಂತಹ ಕೆಲವು ಅರ್ಥಗಳು ಇರಬಹುದು, ಇಲ್ಲ ಅಂತಲ್ಲ. ಆದರೂ ಪ್ರಾಚೀನ ಕಾಲದಲ್ಲಿ ಕೆಲವು ಪ್ರಾಣಿಗಳೇನಿದ್ದವು, ಗಿಣಿ, ಕಪ್ಪೆ ಮೊದಲಾದದ್ದು, ಯಾವ ಪ್ರಾಣಿಗಳಿಗೆ ಮಾತಾಡ್ಲಿಕ್ಕೆ ಬರ್ತಿತ್ತೋ ಅವುಗಳನ್ನು ಕುರಿತಾಗಿ ಹೇಳಿದಂತ ಮಾತಾಗಿದೆ. ಈಗ ಇರುವ ಪ್ರಾಣಿಗಳಿಗೆ, ಕಪ್ಪೆ, ಆನೆ, ಗಿಣಿ ಮೊದಲಾದವುಗಳಿಗೆ ಮಾತಾಡ್ಲಿಕ್ಕೆ ಏನು ಬರೋದಿಲ್ಲ. ಅವು ದೇವತೆಗಳು ಮೊದಲಾದವರಿಗೆ ಈ ಸಂಗತಿಯನ್ನು ಹೋಗಿ ವಿವರಿಸಲಿಕ್ಕೆ ಶಕ್ತಿಗಳು ಆಗಿರೋದಿಲ್ಲ. ಅದನ್ನು ಇಲ್ಲಿ ಹೇಳಿದ್ದಲ್ಲ. ಇಲ್ಲಿ ಹೇಳಿರುವಂತಹ ಆ ಕಥಾ, ಆ ಒಂದು ದೃಷ್ಟಾಂತ, ಶಾಪದ ವಿವರಣೆ ಮೊದಲಾದದ್ದು ಕೆಲವು ಪ್ರಾಣಿಗಳ, ಕೆಲವು ಪ್ರಾಚೀನ ಪೂರ್ವಜರಿಗೆ ಮಾತ್ರ ಅಂತ ತಿಳ್ಕೊಳ್ಬೇಕಷ್ಟೆ. ಒಂದು ದೇವತಾ ಕಾರ್ಯದ ಕುರಿತಾಗಿ ನಿನಗೆ ಹೇಳ್ತೇವೆ, ನಿನಗೆ ಅದರಿಂದ ಒಂದು ಮಹಾಪುಣ್ಯ ಇದೆ. ಅಗ್ನಿ ಹೇಳಿದ, ಏನು ಅಂತ ಹೇಳ್ರಿ, ಯೋಚನೆ ಮಾಡಬೇಡಿ, ನಾನು ನಿಮ್ಮ ಆಜ್ಞಾಪಾಲಕ. ಆಗ ಅವ್ರು ಹೇಳಿದ್ರು, ತಾರಕ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ದೇವತೆಗಳಿಗೆ ತುಂಬಾ ತೊಂದರೆ ಕೊಡ್ತಿದ್ದಾನೆ, ಅವನ ವಧೆ ಆಗ್ಬೇಕಾಗಿದೆ. ಈಗ ನೀನು ಇದಕ್ಕೆಲ್ಲದಕ್ಕೂ ಅನುಕೂಲಕರವಾದ ಕಾರ್ಯವನ್ನು ಮಾಡಬೇಕು. ಒಬ್ಬ ಪುತ್ರನನ್ನು ಪಡೆಯಬೇಕು. ಆ ಪುತ್ರ ನಾಳೆ ಆ ದೈತ್ಯನ ಭಯವನ್ನ ನಿವಾರಿಸ್ತಾನೆ. ನಮಗೆ ಪಾರ್ವತಿಯ ಶಾಪವಿದೆ, ನಿನ್ನ ಪರಾಕ್ರಮವನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಈಗೇನಿಲ್ಲ. ಪಾರ್ವತಿಯ ಶಾಪದ ಬಗ್ಗೆನೂ ಕೂಡ ಒಂದು ನಿರ್ದಿಷ್ಟವಾದ ಅರ್ಥವನ್ನೇ ನಾವು ಗಮನಿಸಬೇಕು. ಎಲ್ಲ ದೇವತೆಗಳಿಗೂ ಮಕ್ಕಳಿದ್ದೇ ಇದ್ದಾರೆ. ಯಾವ ದೇವತೆಯೂ ಕೂಡ ಮಕ್ಕಳಿಂದ ರಹಿತ ಏನಾಗಿಲ್ಲ. ತಾರಕಾಸುರನ ಸಂಹಾರಕ್ಕೆ ಬೇಕಾದ ಮಗನನ್ನ ಪಡ್ಕೊಳ್ಳುವ ಶಕ್ತಿ ಯಾವ ದೇವತೆಗೂ ಇಲ್ಲ ಅಂತ ಇಷ್ಟೇ ನಾವು ತಿಳ್ಕೊಳ್ಬೇಕದನ್ನು. ಮುಂದೆ ಆ ಅಗ್ನಿ ಆ ದೇವತೆಗಳ ಮಾತನ್ನು ಒಪ್ಪಿಕೊಂಡು ಗಂಗಾ ನದಿಯ ಹತ್ತಿರ ಹೋದ. ತಯಾಚ ಅಪಿ ಅಭವನ್ ಮಿಶ್ರ ಗರ್ಭಶ್ಚ ಅಸ್ಯ ಅಭವತ್ ತದಾ.
ಅವನು ಆ ಅಗ್ನಿಯ ಜೊತೆಗೆ ಗಂಗಾ ನದಿಯ ಜೊತೆಗೆ ಸಮಾಗಮವನ್ನು ಮಾಡಿದ ಅಂತ ಒಬ್ರು ಅರ್ಥ ಬರೆದಿದ್ದಾರೆ. ಸಂಯೋಗವನ್ನು ಹೊಂದಿದ ಅಂತ ಮತ್ತೊಬ್ರು ಅರ್ಥ ಮಾಡಿದ್ದಾರೆ. ಇಂಥ ಸಮಾಗಮವನ್ನು ಮಾಡಲಿಕ್ಕೆ, ಸಂಯೋಗವನ್ನು ಪಡೀಲಿಕ್ಕೆ ಅವರಿಬ್ರು ಗಂಡ ಹೆಂಡಂದ್ರಲ್ಲ. ಅಗ್ನಿಯ ಪತ್ನಿ ಸ್ವಾಹಾದೇವಿ ಅಂತ ಬೇರೆನೇ ಇದ್ದಾಳೆ, ಗಂಗೆ ವರುಣನ ಪತ್ನಿ. ಸಮಾಗಮವನ್ನು ಮಾಡಿದ್ರು ಅಂತಲ್ಲ, ಅವರಿಬ್ರು ಜೊತೆಗೂಡಿ ಈ ಶಿವನ ತೇಜಸ್ಸಿನಿಂದ ತಾರಕಾಸುರನನ್ನ ಕೊಲ್ಲುವ ಒಂದು ಸಂತಾನವನ್ನು ಹೇಗೆ ಪಡ್ಕೊಳ್ಬೇಕು, ಅದಕ್ಕೆ ತಾವಿಬ್ರು ಮಾಡಬೇಕಾದ ಸಹಾಯ ಏನು ಅಂತ ಆಲೋಚನೆ ಮಾಡಿದ್ರು. ಇಷ್ಟೇ ಅರ್ಥ. ತಯಾಚ ಅಭವತ್ ಅನ್ನೋ ಆ ಭೂಸತ್ತಾವಿನ ಧಾತುವಿಗೆ ಸಮಾಗಮ ಮಾಡುವಂತ ಅರ್ಥ ಇದೆ, ಬೇರೆ ಕಡೆ ಇಲ್ಲಂತಲ್ಲ. ಸಮಭವತ್ ಉಪನಿಷತ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಸಾ ಗೌರಭವತ್ ಸಚ ಇತರ ವೃಷಭ ತಾಂ ಸಮೇವ ಅಭವತ್. ಸಂಭವನ ಅನ್ನೋ ಶಬ್ದಕ್ಕೆ ಸಂಯೋಗ ಸಮಾಗಮ ಅಂತ ಅರ್ಥ ಇದೆ, ಇಲ್ಲಿ ಅದಲ್ಲ. ತಯಾಚ ಅಭವನ್ ಮಿಶ್ರ ಮಿಶ್ರೀ ಬಭೂವ ಅಂತ ಕೂಡ ಸಮಾಗಮ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಹರಿವಂಶದಲ್ಲಿ ಅದನ್ನು ಪ್ರಯೋಗ ಮಾಡಿದ್ದಾರೆ. ಇಂದ್ರ ಈ ಜನಮೇಜಯನ ಸತ್ತ ಕುದುರೆಯಲ್ಲಿ ಒಳಗೆ ಪ್ರವೇಶ ಮಾಡಿ ಆ ಕುದುರೆಯನ್ನು ಎಬ್ಬಿಸಿ ಆ ಕುದುರೆಯ ಶರೀರದಲ್ಲಿ ತಾನು ಹೊಕ್ಕು ಜನಮೇಜಯನ ಪತ್ನಿಯಾದಂಥ ವಪುಷ್ಟಮ ಅನ್ನೋಳ ಜೊತೆಗೆ ಮಿಶ್ರೀ ಬಭೂವ ಅಂತ ಪ್ರಯೋಗ ಇದೆ. ಇಲ್ಲಿ ಅಭವನ್ ಮಿಶ್ರ ಅನ್ನೋ ಶಬ್ದಕ್ಕೆ ಆ ಅರ್ಥ ಯಾವುದೂ ಅಲ್ಲ. ಗರ್ಭಶ್ಚ ಅಸ್ಯ ಅಭವತ್ ತದಾ, ಅವಳು ಗರ್ಭಧಾರಣೆಯನ್ನು ಮಾಡಿದಳು. ಮಹಾದೇವನಿಂದ ಏನೊಂದು ತೇಜಸ್ಸು ಭೂಮಿ ಮೇಲೆ ಬಿದ್ದಿತ್ತು, ಅದನ್ನು ಅವಳ ಗರ್ಭದಲ್ಲಿ ಆತ ಇಟ್ಟ ಅಂತ ಅಷ್ಟೇ ಅರ್ಥ ಅದಕ್ಕೆ. ಆ ಗರ್ಭ ಬೆಳೀಲಿಕ್ಕೆ ತೊಡಗಿತ್ತು. ಹುಲ್ಲುಗಾವಲಿನಲ್ಲಿ ಬೆಂಕಿ ಬಿದ್ದರೆ ಅದು ಹೇಗೆ ಬೆಳಿಬೇಕೋ ಹಾಗೆ ಬೆಳೆಯಿತು. ಅವಳಿಗೆ ಆ ತೇಜಸ್ಸನ್ನು ಸಹಿಸಲಿಕ್ಕಾಗಲಿಲ್ಲ ಅಂತ. ಆಗ ಒಬ್ಬ ರಾಕ್ಷಸ ಅಲ್ಲಿ ಜೋರಾಗಿ ಗರ್ಜಿಸಿದ. ಅವನ ಗರ್ಜನೆಯನ್ನು ಕೇಳಿ ಇವಳಿಗೆ ತುಂಬಾ ಭಯ ಆಯಿತು. ಗರ್ಭಸ್ರಾವವೇ ಆಗ್ತದೆ ಅನೇಕ ಜನ ಸ್ತ್ರೀಯರಿಗೆ ಅಂತ ಮಹಾಶಬ್ದಗಳನ್ನು ಕೇಳಿದಾಗ ನಮಗೆ ಗೊತ್ತಿರ್ತದೆ. ಆಗ ಅವಳು ಅಗ್ನಿಗೆ ಹೇಳಿದ್ಲು, ಈ ಗರ್ಭವನ್ನು ನಾನು ಧರಿಸಲಿಕ್ಕೆ ಸಮರ್ಥಳಲ್ಲ, ನನ್ನ ಶಕ್ತಿಯನ್ನು ಕಳ್ಕೊಂಡಿದ್ದೇನೆ, ಇದನ್ನು ನಾನು ವಿಸರ್ಜಿಸ್ತೇನೆ. ದುಃಖ ಆಯ್ತು. ಇದಕ್ಕೆ ನನ್ನ ಅಸಾಮರ್ಥ್ಯ ಕಾರಣವೇ ಹೊರತು ಇದ್ರ ಬಗ್ಗೆ ತಿರಸ್ಕಾರ ನನಗೇನೂ ಇಲ್ಲ. ನ ಚೇತಸಃ ಅಸ್ತಿ ಸಂಸ್ಪರ್ಶ ಮಮ ದೇವ ವಿಭಾವಸೋ ಆಪದರ್ಥೇ ಸಂಬಂಧ ಸುಸೂಕ್ಷ್ಮೋಪಿ ಮಹಾದ್ಯುತೆ. ಈ ತೇಜಸ್ಸಿನ ರೂಪವಾದ ಗರ್ಭವನ್ನು ಧರಿಸಲಿಕ್ಕೆ ನಾನು ಸಮರ್ಥಳಲ್ಲ, ನನಗೆ ಯಾವ ಸಂಪರ್ಕವೂ ಇಲ್ಲ ಇದಕ್ಕೆ, ನನ್ನಲ್ಲಿ ಹುಟ್ಟಿದ್ದಲ್ಲ ಇದು, ನನ್ನ ಪತಿಯಿಂದ ಹುಟ್ಟಿದ್ದಲ್ಲ ಇದು ಅಂತ ಅವಳು ಸೂಕ್ಷ್ಮವಾಗಿ ತಿಳಿಸಿದ್ದಾಳೆ ಅಂತ ನಾವು ತಿಳ್ಕೊಳ್ಬೇಕು. ನಾವಿಲ್ಲಿ ಗಮನಿಸಬೇಕಾದೇನೆಂದ್ರೆ, ಶಿವಪಾರ್ವತಿಯರ ಸಮಾಗಮದಲ್ಲಿ ಆ ತೇಜಸ್ಸು ಹೊರಗೆ ಬಿದ್ದಿತ್ತು. ಆ ತೇಜಸ್ಸನ್ನ ಅಗ್ನಿ ಈ ಗಂಗೆಯ ಉದರದಲ್ಲಿ ಇಟ್ಟಿದ್ದ ಅಷ್ಟೆ, ಅವಳ ಗರ್ಭದಲ್ಲಿ ಇಟ್ಟಿದ್ದ ಅಷ್ಟೆ. ಅನೇಕ ಬಾರಿ ಕೆಲವು ದಂಪತಿಗಳಿಗೆ ಯಾವ್ದಾರ ಕಾರಣದಿಂದ ಗರ್ಭಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಆ ಗಂಡನ ಆ ಹೆಂಡತಿಯ ಅಂಶಗಳನ್ನ ಹೊರತೆಗೆದು ಅದನ್ನ ಮತ್ತೊಬ್ಬ ಸ್ತ್ರೀಯ ಗರ್ಭದಲ್ಲಿ ಇಡ್ತಾರೆ ವೈದ್ಯರು. ಇದು ನಮ್ಗೆ ಇದು ಗೊತ್ತಿದೆ. ಆ ಅದೇ ಗಂಡನ ಅಂಶ ಅವನ ಹೆಂಡತಿಯ ಅಂಶವೇ, ಅವೆರಡನ್ನು ಸೇರಿ ಗರ್ಭಧಾರಣೆ ಆಗುವಂತೆ ಮಾಡಿ ಆ ಗರ್ಭವನ್ನು ಬೇರೊಬ್ಬ ಸ್ತ್ರೀಯ ಗರ್ಭದಲ್ಲಿ ಬೆಳೆಸ್ತಾರಷ್ಟೇ. ಬಾಡಿಗೆ ತಾಯಂದಿರು ಅಂತ ಅಂತಾರೆ ಅದಕ್ಕೆ. ಅದು ನಮಗೆಲ್ಲ ಗೊತ್ತಿದೆ. ಅದನ್ನು ಮಾಡುವ ಕೆಲಸವನ್ನು ಮತ್ತೊಬ್ಬ ವೈದ್ಯ ಮಾಡ್ತಾನೆ. ಅಗ್ನಿ ಆ ಕೆಲಸವನ್ನು ಮಾಡಿದ. ಅಗ್ನಿಯ ತೇಜಸ್ಸೇನೋ ಅಲ್ಲಿ ಪ್ರವೇಶ ಮಾಡಿದ್ದಲ್ಲ, ಅಗ್ನಿಯ ಬುದ್ಧಿವಂತಿಕೆ, ಅವನ ಪ್ರಭಾವ ಮಾತ್ರ ಅಲ್ಲಿ ಕೆಲಸ ಮಾಡಿತ್ತು. ಅಗ್ನಿಯ ತೇಜಸ್ಸು ಅಂತಂದ್ರೆ ಪುರುಷನ ತೇಜಸ್ಸು, ಶಿವನ ತೇಜಸ್ಸು ಅಂತ ಹೇಗೆ ಬೇರೆ ಅರ್ಥದಲ್ಲಿ ವ್ಯವಹಾರ ಮಾಡ್ತಾರೆ, ಹಾಗಿದು ಅಗ್ನಿಯ ವೀರ್ಯವೂ ಅಲ್ಲ, ತೇಜಸ್ಸು ಅಲ್ಲ. ಅವನ ಪ್ರಭಾವದಿಂದಾಗಿ ಗಂಗೆಯ ಗರ್ಭದಲ್ಲಿ ಅದು ಇತ್ತಷ್ಟೇ. ಆಪದ್ಧರ್ಮವಾಗಿ ಅದಿತ್ತು. ಆಪದರ್ಥೇ ಸಂಬಂಧ ಅಂತ ಅವಳು ಹೇಳಿದ್ದಾಳೆ, ಆಪದ್ಧರ್ಮ ಅಂತ. ಏನು ಆಪದ್ಧರ್ಮ ಇತ್ತು? ನಾವು ಅದನ್ನೆಲ್ಲ ಪ್ರತಿಯೊಂದನ್ನು ಆಲೋಚನೆ ಮಾಡಬಹುದು. ಪಾರ್ವತಿಗೆ ಗರ್ಭಧಾರಣೆ ಮಾಡಲಿಕ್ಕೆ ಆಗದೇ ಇರುವಂತಹ ಸ್ಥಿತಿ ಏನಿರಲಿಲ್ಲ. ಶಿವ
ಕೊಟ್ಟಂತ ತೇಜಸ್ಸನ್ನ ವೀರ್ಯವನ್ನ ಪಾರ್ವತಿ ಧರಿಸಲಿಕ್ಕೆ ಅಸಮರ್ಥಳು ಆಗಿರ್ಲಿಲ್ಲ, ಅದನ್ನು ಹೆರಲಿಕ್ಕೆ ಅವಳು ಅಸಮರ್ಥಳು ಆಗಿರ್ಲಿಲ್ಲ. ಆದರೆ ಶಿವನ ಆ ತೇಜಸ್ಸನ್ನ ಗಂಗೆ ಮತ್ತೆ ಆ ಒಂದು ನೊಜೆ ಹುಲ್ಲು, ಮುಂದೆ ಅದರ ಬಗ್ಗೆ ಬರೋದಿದೆ, ಅಗ್ನಿ, ಇವರು ಮೊದಲಾದವರು ತಮ್ಮ ಪ್ರಭಾವದಿಂದ ಬೆಳೆಸಿ ಆ ಮೂಲಕ ಕೃತ್ತಿಕೆಯರು ಅನ್ನುವ ಅಪ್ಸರೆಯರು ಆ ಶಿಶುವಿಗೆ ಹಾಲು ಉಡಿಸಿ ಆ ಮೂಲಕ ಆ ಮುಂದೆ ಹುಟ್ಟುವ ಶಿಶುವಿಗೆ ಅಗ್ನಿಯ ಪ್ರೀತಿ, ನೊಜ ಹುಲ್ಲಿನಲ್ಲಿ ಬೆಳೆದಂತಹ ಒಂದು ಅವಕಾಶ, ಕೃತ್ತಿಕೆಯರ ಆರೈಕೆ, ಇದೆಲ್ಲ ಅದಕ್ಕೆ ದೊರೆಯಬೇಕಾಗಿತ್ತು. ಅದೊಂದು ವಿಧಿಯ ಸಂಕಲ್ಪ ಅಷ್ಟೇ. ಪಾರ್ವತಿ ಅಸಾಮರ್ಥ್ಯ ಏನಲ್ಲ. ಅಲ್ಲಿ ಈ ಭೂಲೋಕದಲ್ಲಿ ಆದ್ರೆ ಗಂಡ ಹೆಂಡಂದಿರ ಅಸಾಮರ್ಥ್ಯದಿಂದಾಗಿ ಬೇರೆ ಯಾರೊಬ್ರು ಬಾಡಿಗೆ ತಾಯಂದಿರ ಗರ್ಭವನ್ನು ಅವಲಂಬಿಸಬೇಕಾಗ್ತದೆ. ಇಲ್ಲಿ ಹಾಗಿಲ್ಲ. ಆಗ ಅಗ್ನಿ ಅವಳಿಗೆ ಹೇಳಿದ, ಗರ್ಭವನ್ನು ಧರಿಸು, ಇದರಿಂದ ನಿನಗೆ ಮಹಾಫಲ ಇದೆ. ಭೂಮಿಯನ್ನೇ ಬೇಕಾದ್ರೆ ಹೊರಲಿಕ್ಕೆ ಶಕ್ತಿ ಇದೆ ನನಗೆ. ಶಕ್ತಾಹಿಸಿ ಮಹೀಂ ಕೃತ್ಸ್ನಾಂ. ಹಾಗಿರುವಾಗ ಇವನು ತೇಜಸ್ಸನ್ನು ಧರಿಸುವುದರಲ್ಲಿ ನಿನಗೇನು ಕಷ್ಟ ಇದೆ ಅಂತ ಅವನು ಹೇಳಿದ. ಆದರೂ ಅವಳಿಗೆ ಅದಾಗಲಿಲ್ಲ. ಮೇರು ವನೇತದ, ಮೇರು ಪರ್ವತದಲ್ಲಿ ಆ ಗರ್ಭವನ್ನು ಅವಳು ವಿಸರ್ಜಿಸಿದಳು. ದೇವತೆಗಳು ತಡೆದರು, ಅಗ್ನಿಯೂ ತಡೆದ, ಆದರೆ ಅವಳು ಅದನ್ನು ವಿಸರ್ಜಿಸಿಬಿಟ್ಲು. ದುಃಖದಿಂದ ಅವಳು ಈ ಕಾರ್ಯವನ್ನು ಮಾಡಬೇಕಾಯಿತು ಅಂತ ಹೇಳ್ತದೆ ಮಹಾಭಾರತ. ಆಗ ಅಗ್ನಿ ಅವಳಿಗೆ ಮತ್ತೆ ಭೇಟಿಯಾದ. ದರ್ಶಯಾಮಾಸ ಚಾಗ್ನಿಸ್ತಾಂ ತದಾ ಗಂಗಾಂ ಭೃಗುದ್ವ ಪಪ್ರಚ್ಛ ಸರಿತಾಂ ಶ್ರೇಷ್ಠಾಂ ಕಚ್ಚಿತ್ ಗರ್ಭ ಸುಖೋದಯ. ಗರ್ಭ ಧರಿಸುತ್ತಿಲ್ಲ ಇಷ್ಟು ಕಾಲ, ಅದು ನಿನಗೆ ಸುಖದಾಯಕವಾದ ಅನುಭವ ಕೊಟ್ಟಿತ್ತೋ ಹೇಗೆ? ಆ ಗರ್ಭದ ವರ್ಣವೇನಿತ್ತು, ರೂಪವೇನಿತ್ತು, ಅದರ ತೇಜಸ್ಸಂಥದ್ದು ಎಲ್ಲವನ್ನು ಹೇಳು ಅಂತ ಕೇಳಿದೆ. ಆಗ ಅವಳೊಂದು, ಅದು ಬಂಗಾರದ ಮಯವಾಗಿದೆ, ಮಹಾ ತೇಜಸ್ಸು ಉಳ್ಳದ್ದಾಗಿದೆ, ಅದು ನಿನ್ನಂತೆ. ತೇಜಸ ತ್ವಂ ಇವ ಅನಲ ಸುವರ್ಣೋ ವಿಮಲೋ ದೀಪ್ತ. ಕಾಂತಿಯಿಂದ ಸುತ್ತಮುತ್ತಲಿನ ಪ್ರದೇಶವನ್ನೆಲ್ಲ ಅದು ಬೆಳಗಿಸಿದೆ. ಪದ್ಮೋತ್ಪಲ ವಿಮಿಶ್ರಾಣಾಂ ಹೃದಾನಾಮಿವ ಶೀತಲ. ಸರೋವರದ ಕಮಲದ ಹೂಗಳುಳ್ಳಂತಹ ಸರೋವರದ ನೀರಿನಂತೆ ತಂಪಾಗಿದೆ ಅದು. ಅದರ ಗಂಧ ಕದಂಬ ಹೂಗಳ ಗಂಧಕ್ಕೆ ಸಮಾನವಾಗಿದೆ ಅಂತ ಹೇಳ್ತಾಳೆ ಅವಳು. ಆ ಗರ್ಭದ ತೇಜಸ್ಸು, ಅದರ ಬೆಳಕು ಭೂಮಿಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪರ್ವತಗಳಲ್ಲಿ ಬಿತ್ತೋ ಅಲ್ಲೆಲ್ಲ ಬಂಗಾರದ ರೂಪವೇ ಕಾಣ್ತಾ ಇತ್ತು. ಇದನ್ನು ಗಮನಿಸೋಣ. ಆ ಎಲ್ಲಾ ಪರ್ವತಗಳಲ್ಲಿ, ಭೂಮಿಗಳಲ್ಲೆಲ್ಲ ಬಂಗಾರ ಮಯತ್ವ ಬಂದಿತ್ತು ಅಂತಿದೆಯಲ್ಲ, ಸುವರ್ಣ ಮಯತ್ವ. ಸುವರ್ಣ ಮಯತ್ವ ಬರುವುದಂದ್ರೆ ಭೂಮಿಯಲ್ಲಿ ಎಲ್ಲ ಕಡೆ ಆ ಬಂಗಾರದ ಒಂದು ಅದಿರು ಕಾಣಿಸಿಕೊಂಡಿತ್ತು. ಶಿವನ ತೇಜಸ್ಸಿನಿಂದಲೇ ಆ ಬಂಗಾರವು ಹುಟ್ಟಿತು ಅಂತ ನಾವು ನೋಡ್ತೇವೆ. ಅದರ ಜೊತೆಗೆ ಈ ಅಗ್ನಿಯ ಪ್ರಭಾವವು ಕೂಡ ಅಲ್ಲಿತ್ತು. ಮೂರು ಲೋಕಗಳನ್ನೆಲ್ಲ ಅದು ಬೆಳಗಿತ್ತು, ಎಲ್ಲ ಕಡೆ ತನ್ನ ಶಕ್ತಿಯನ್ನು ಅದು ಪಸರಿಸಿತು ಅಂತ ವರ್ಣನೆ ಮಾಡ್ತಾರೆ. ಆ ಶಿಶು ಓಡಾಡಿತು ಎಲ್ಲ ಕಡೆ ಅಂತ ಕೆಲವರು ಅರ್ಥ ಬರೆದಿದ್ದಾರೆ. ಶಿಶು ಓಡಾಡುವುದಲ್ಲ, ಗರ್ಭದ ಒಂದು ಪ್ರಭಾವ ಎಲ್ಲ ಕಡೆ ಹರಡಿತು ಅಂತ ಇಷ್ಟು ಮಾತ್ರ ಅದರ ಅರ್ಥ. ಅನುಪಮವಾದ ತೇಜಸ್ಸಿತ್ತು ಅದಕ್ಕೆ. ಹೀಗೆ ಗಂಗೆ ಆ ಅಗ್ನಿಗೆ ಅದನ್ನೆಲ್ಲವನ್ನು ಹೇಳಿದ್ಲು. ಅಗ್ನಿಗೂ ಸಮಾನನಾದವನು ಇನ್ನೊಬ್ಬ ಚಂದ್ರನಂತೆ ಇದ್ದಾನೆ. ಮುಂದೆ ಆ ಗಂಗೆ ಅಲ್ಲಿಂದ ಹೊರಟು ಹೋದ್ಲು. ಅಲ್ಲಿಗೆ ಈ ಪ್ರಸ್ತುತ ಅಧ್ಯಾಯ ಏನು ನಡೆದಿದೆ ಅದರ 74ನೇ ಶ್ಲೋಕ ಕೆಲವು ಕಡೆ, 85ನೇ ಶ್ಲೋಕ ಕೆಲವು ಕಡೆ, ಒಂದು 10 ಶ್ಲೋಕಗಳ ವ್ಯತ್ಯಾಸ ಇದೆ ಬೇರೆ ಬೇರೆ ಪಾಠಗಳಿಗೆ ಅನುಸಾರವಾಗಿ. ಅದನ್ನ ನಾವಿಲ್ಲಿ ನೋಡಿ ಮುಗಿಸಿದ್ದೀವಿ. ಇದರ ಮುಂದುವರಿದ ಭಾಗವನ್ನ ನಾಳೆ ದಿವಸ ನೋಡೋಣ.